ಸಂಚಿಕೆ 16. ಮಾಳಿಗೆಗೂ ಮೊದಲ ಗೋಡೆಗೂ ಮಧ್ಯದಲ್ಲಿ ಇದ್ದಿದ್ದ ಚಂದ್ರನ ಕಾಣಿಸ್ಕೋ ಜಾಗದಲ್ಲಿ ಕಂದನ ಮರ ದಾರಿ ತೋರಿಸ್ಕೊಂಡು ಹೋಗ್ತಾ ಕರಿಗಾಲನ ಸುತ್ತಮುತ್ತ ನೋಡಿಕೊಂಡು ನಡೆದ. ಮಿಕ್ಕಿದ್ದ 4 ಜನನು ಹಿಂಬಾಲಿಸ್ಕೊಂಡು ಬಂದರು. ಕೊರವೆ ಕೂತುಕಾಗಿದ್ದ ಮೇಡೇನು ಕೊಟ್ಟಿಗೆಯನ್ನು ಹಾಕಿದ್ದ ಜಾಗವನ್ನು ಬಂದಿದ ತಕ್ಷಣ ಕರಿಗಾಲನ ನಿಂತ. ಓಹೋ, ಇದೇನು ಇಲ್ಲೇನು ನಡೀತಾ ಇದೆ ಅಂತ ಕೇಳಿದ. ಕೋಮಗನೇ, ನಿಮಗೆ ಇಷ್ಟ ಆಗಿದ್ದರೆ ಇಲ್ಲಿ ಕೊರವೆ ಕೂತು ಇಡುವನ ಅಂತ ಉದ್ದೇಶ. ಆಹಾ, ತುಂಬ ಒಳ್ಳೆಯದು. ಕೊರವೆ ಕೂತು ಇಡಿ, ವಿಲ್ಲುಪಾಟಿ ಇಡಿ. ಕರಿಗಾಲ್ ಅವರ ನಾಟಕ, ವಿಜಯಾಲಗ ಅವರ ನಾಟಕ ಎಲ್ಲ ಹಾಕಿ ಹಗಲೆಲ್ಲ ಕಾಡಿನಲ್ಲಿ ಬೇಟೆಯಾಡುವುದರಲ್ಲಿ ಕಾಲ ಕಳಿಸೋಣ. ರಾತ್ರಿ ಆದರೆ ನಾವು ಕೆಂಡ ಕುಡ್ಕೊಂಡು ಕೂತಿಂದ ಕಾಲ ಕಳೆಯೋಣ. ಸಂಬೋರೇರೆ, ನನ್ನ ಅಜ್ಜ ಮಲೆಮಾನ್ ನನಗೆ ಏನು ಹೇಳಿ ಕಳಿಸಿದ್ದಾರೆ ಗೊತ್ತಾ? ಕಡಂಬೂರು ಸಂಬೋರೇರ ಮಾಳಿಗೆಯಲ್ಲಿ ಇರುವಾಗ ರಾತ್ರಿಯಲ್ಲಿ ನಿದ್ದೆ ಮಾಡಬೇಡ ಅಂತ ಎಚ್ಚರಿಕೆ ಮಾಡಿದ. ನಾನು ನನ್ನ ಅಜ್ಜನಿಗೆ ಏನು ಹೇಳಿದೆ ಗೊತ್ತಾ? ಅಜ್ಜ, ನಾನು ಹಗಲಲ್ಲೂ ನಿದ್ದೆ ಮಾಡೋದಿಲ್ಲ, ರಾತ್ರಿನಲ್ಲೂ ನಿದ್ದೆ ಮಾಡೋದಿಲ್ಲ. ನಾನು ನಿದ್ದೆ ಮಾಡಿ 3 ವರ್ಷ ಆಗ್ತಾಯಿದೆ. ಆದ್ದರಿಂದ ನಾನು ನಿದ್ದೆ ಮಾಡುವಾಗ ನನ್ನ ವೈರಿಗಳು ನನಗೆ ಏನಾದರೂ ಅಪಕಾರ ಮಾಡಿಬಿಡ್ತಾರೆ ಅಂತ ಹೇಳಿ ಹೆದರಬೇಡ. ನಾನು ಎಚ್ಚರಿಸಿಕೊಂಡು ಇರುವಾಗಲೇ ಯಾರಾವುದು ನನಗೆ ಕೆಟ್ಟದ್ದು ಮಾಡ್ಬೋದು. ಅಷ್ಟೊಂದು ಧೈರ್ಯ ಇರುವ ಗಂಡಸು ಇಲ್ಲಿ ಯಾರಿದ್ದಾನೆ ಅಂತ ಹೇಳಿ ಮಲೆಮಾನ್ಗೆ ಧೈರ್ಯ ಹೇಳಿಬಿಟ್ಟು ಬಂದೆ ಅಂತ ಹೇಳಿಬಿಟ್ಟು ಕರಿಗಾಲನ್ ಗಡಗಡ ಅಂತ ನಗ್ದ. ಸಂಬೋರೇರು ಕೋಪದಿಂದ ನಡಗಿದ್ದ ಧ್ವನಿಯಲ್ಲಿ, ಅಯ್ಯ, ನೀವು ನಿದ್ದೆ ಮಾಡಿದ್ರು ಸರಿ, ಎಚ್ಚರವಾಗಿದ್ದರೂ ಸರಿ, ನಿಮಗೆ ಯಾವನೂ ಈ ಮಾಳಿಗೆಯಲ್ಲಿ ಇರುವಾಗ ಏನು ಕೆಟ್ಟದನ್ನು ಮಾಡೋಕ್ಕೆ ಬಯಸಲ್ಲ ಅಂತ ಹೇಳಿದರು. ಹೌದು ಹೌದು, ಕಡಂಬೂರು ಸಂಬೋರೇರ ಮಾಳಿಗೆ ಒಳಗೆ ನನಗೆ ಕೆಡುಕು ಮಾಡೋನು ಯಾರು ಇರೋಕ್ಕಾಗುತ್ತೆ? ಅಲ್ಲ, ಹೊರಗೆಯಿಂದ ಇಷ್ಟು ದೊಡ್ಡ ಮದಿಲು ಗೋಡೆಗಳನ್ನು ದಾಟಿ ಯಾರು ಬರೋಕ್ಕಾಗುತ್ತೆ? ಯಮ ಕೂಡ ಬರೋಕ್ಕಾಗಲ್ಲ. ಕಡಂಬೂರು ಸಂಬೋರೇರ ಅಂದರೆ ಯಮ ಕೂಡ ಭಯಪಡ್ತಾನೆ. ಆ ತಿರ್ಕೋಲೂರು ಮುದುಕರಿಗೆ ಸುಮ್ಮನೆ ಏನೇನೋ ಯೋಚನೆಗಳು. ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ವಯಸ್ಸಾಗ್ಬಿಟ್ಟಿದೆ ಅಲ್ವಾ, ಕೆಲವ್ರಿಗೆ ವಯಸ್ಸಾದರೆ ಮನೋಧೈರ್ಯ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ನಮ್ಮ ಪಳುವೂರು ಅಜ್ಜನನ್ನು ನೋಡಿ ಎಷ್ಟು ಗಂಭೀರವಾಗಿ ನಡ್ಕೊಂಡ್ಬರ್ತಾ ಇದ್ದಾರೆ. 60 ವಯಸ್ಸನ್ನು ದಾಟಿದವರು ಅಂತ ಯಾರಿಂದನಾದರೂ ಹೇಳೋಕ್ಕಾಗತ್ತಾ ಅಂತ ಹೇಳಿ ಚಿಕ್ಕದಾಗಿ ನಗೆ ಮಾಡಿದ ಕರಿಗಾಲ. ಪಳುವೇಟರೆಯರು ಇದಕ್ಕೆ ಏನಾದರೂ ಜವಾಬು ಹೇಳಬೇಕು ಅಂತ ಅಂದ್ಕೊಂಡು ತನ್ನ ಗಂಟ್ಲನ್ನು ಅಂತ ಹಿಂಗೆ ಮಾಡಿಕೊಂಡ್ರು. ಅದು ಸಿಂಹ ಗರ್ಜನೆ ಥರ ಮೊಳಗಿತ್ತು. ನೋಡಿ, ಈ ದೊಡ್ಡ ಪಳುವೇಟರೆಯರು ಗಂಟ್ಲನ್ನು ಹಿಂಗೆ ಮಾಡಿದರೆ ಈ ಲೋಕವೆಲ್ಲ ನಡುಗುತ್ತೆ ಅಂತ ಹೇಳೋದು ಎಷ್ಟು ಸರಿಯಾಗಿದೆ. ಕಂದನ ಮರ, ವಂದಿತೇವ, ಪಾರ್ಥಿಬೇಂದ್ರ, ಇವೆಲ್ಲ ಪಳುವೂರು ಅಜ್ಜನ ವಯಸ್ಸಲ್ಲಿ ಇಷ್ಟೊಂದು ದಿಟ್ಟವಾಗಿ ಇರ್ತೀರಾ ಅಂತ ಯೋಚನೆ ಮಾಡಿ. ಒಂದು ವೇಳೆ ಅವರು ಹಾಗೆ ಗಂಟ್ಲನ್ನು ಬೇಕಾದರೆ ಈ ಥರ ಮಾಡ್ತೀರ. ಆದರೆ ಅವರು ವಯಸ್ಸಲ್ಲಿ ಅಂತಃಪುರದಲ್ಲಿ ಒಂದು ಹೊಸ ಹೆಣ್ಣನ್ನು ಕರ್ಕೊಂಬರಲ್ಲ. ತಾತ, ನಿಮ್ಮ ಜೊತೆ ಚಿಕ್ಕ ರಾಣಿಯನ್ನು ಕರ್ಕೊಂಬಂದಿದ್ದೀರ ಅಂತ ಅನಿಸುತ್ತೆ. ಮುಂಬಾಗಿಲ ಹತ್ರ ನೋಡಿದೆ. ಚಿಕ್ಕ ರಾಣಿ ಹೇಗೆ ಪ್ರಯಾಣ ಮಾಡ್ಕೊಂಡು ಬಂದರು? ಮುಚ್ಚಿದ ಪಲ್ಲಕ್ನೆಲ್ಲ, ರಥದಲ್ಲ, ಇಲ್ಲ ಗಾಡಿನೆಲ್ಲ ಅಂತ ಪಳುವೇಟರೆ ಆವಾಗ ಅಡ್ಡ ಮಾಡಿ ಆನೆ ಮೇಲೆ ಅಂಬಾರಿಯಲ್ಲಿಟ್ಟು ನಾಡನಗರವೆಲ್ಲ ನೋಡು ಹಾಗೆ ಕರ್ಕೊಂಬಂದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿದರು. ಆ ಥರನೇ ಬರಬೇಕು ತಾತ, ಇನ್ಮೇಲೆ ಯಾವಾಗಲೂ ಹಾಗೆ ಮಾಡಿ. ಮುಚ್ಚಿದ ಪಲ್ಲಕ್ಕಲ್ಲಿ ಮಾತ್ರ ಕರ್ಕೊಂಬರ್ಬೇಡಿ. ಅದರಿಂದ ತುಂಬ ವಿರಸವಾದ ವದಂತಿಗಳು ಬರ್ತಾ ಇದೆ. ಒಂದು ತಮಾಷೆಯನ್ನು ಕೇಳಿ. ಪಳುವೂರು ಚಿಕ್ಕರಾಣಿ ಮುಚ್ಚಿದ ಪಲ್ಲಕ್ಕಲ್ಲಿ ಕೆಲವು ಸಮಯ ನಮ್ಮ ಚಿಕ್ಕಪ್ಪ ಮಧುರಾಂತಗ ರಹಸ್ಯವಾಗಿ ಹೊತ್ತಿಸ್ಕೊಂಡು ಊರಾಗಿ ಹೋಗ್ತಾನಂತೆ. ಈ ಥರ ಒಂದು ವದಂತಿ ದೇಶವೆಲ್ಲ ಹರಡಿದೆ ಅಂತ ಹೇಳಿಬಿಟ್ಟು ಕರಿಗಾಲನ್ ಗಡಗಡ ಅಂತ ನಗ್ದ. ಆದರೆ ಅಲ್ಲಿದ್ದವರು ಬೇರೆಯವರು ಯಾರೂ ನಗಲಿಲ್ಲ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಥರ ಕಲಕ ಉಂಟಾಯಿತು. ಒಂದೀತೆ ತನ್ನ ಮನಸ್ಸಿನೊಳಗೆ, ಅಯ್ಯೋ, ಎಂಥ ತಪ್ಪು ಮಾಡಿಬಿಟ್ಟಿದ್ದೀವಿ, ಇಂಥ ಹುಚ್ಚಿಡ್ದ ಮನುಷ್ಯರ ಹತ್ರ ಎಲ್ಲನ್ನೇ ಹೇಳಿಬಿಟ್ಟಿದ್ದೀವಲ್ಲ, ಒಂದನ್ನು ಮಿಕ್ಕಿಸಿ ಇಟ್ಕೊಳ್ಳದೆ ಬಹಿರಂಗ ಮಾಡಿಬಿಡ್ತಾನೆ ಅನಿಸುತ್ತೆ ಅಂತ ಅಂದ್ಕೊಂಡು ಕಲಗಿದ. ಆವಾಗ ದೊಡ್ಡ ಪಳುವೇಟೆಯ ಮನಸ್ಸು ದೊಡ್ಡ ಬೆಂಕಿಯ ಥರ ಬೆಂಕಿಯನ್ನು ಹೊಗೆಯನ್ನು ಹಾಕಿ ಕುದೀತಾ ಇತ್ತು. ಅವೆಲ್ಲ ಸೇರಿ ಬಾಯಿಂದ ಬರೋ ಒಳಗೆ ಏನಾದರೂ ಒಂದು ಭಯಂಕರವಾದ ಗಂಟ್ಲನ್ನು ಈ ಥರ ಮಾಡಿ ತಿರ್ಗಾನು ಮಾಡಿಕೊಂಡ್ರು. ಅವರು ಮಾತಾಡೋದಕ್ಕೆ ಮುಂಚೆ ಪಾರ್ಥಿಬೇಂದ್ರ ಒಂದು ಹೆಜ್ಜೆ ಮುಂದೆ ಬಂದು, ಕೋಮಗನೇ, ಪಳುವೂರು ಇಳೆರಾಣಿ ಬಗ್ಗೆ ನಾನು ಸ್ವಲ್ಪ ಕಾಲದಿಂದನೇ ನೋಡಿ ಪಳಗಕ್ಕಾಯಿತು. ಅಷ್ಟರಲ್ಲಿ ಅವರು ಎಂಥ ಪತ್ನಿ ದೇವರು ಅಂತ ಹೇಳಿ ತಿಳ್ಕೊಂಡೆ. ಪಳುವೂರು ರಾಣಿ ಬಗ್ಗೆ ಯಾರಾದರೂ ಏನಾದರೂ ಕೆಟ್ಟದಾಗಿ ಹೇಳೋಕ್ಕೆ ಬಯಸಿದರೆ ಅವ್ರನ್ನ ಆ ಕ್ಷಣವೇ ನನ್ನ ಕತ್ತಿಗೆ ಎರೆಯಾಕಿ ಬಿಡ್ತೀನಿ, ಇದು ಸತ್ಯ ಅಂತ ಹೇಳಿದ.
ಕಂದನ ಮರ ಇನ್ನೂ ಒಂದು ಹೆಜ್ಜೆ ಮುಂದೆ ನಿಂತು ನನ್ನ ಕೈಯನ್ನಲ್ಲಿ ಕತ್ತಿ ಎತ್ತಬೇಕಾಗಿದ್ರೆ ಅವಶ್ಯಕತೆಯೇ ಇಲ್ಲ. ಪಳುವೂರು ಇಳೆರಾಣಿ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡೋ ನನ್ನ ಕೈಯಿಂದಾನೇ ನಾನು ಕತ್ತಿಸಿ ಸಾಯಿಸ್ಬಿಡ್ತೀನಿ ಅಂತ, ಇದು ಸತ್ಯ ಅಂತ ಹೇಳಿದ್ರು. ಇದನ್ನು ಕೇಳಿದ ವಂದಿತೇವನು ಒಂದು ಹೆಜ್ಜೆ ಮುಂದೆ ಬಂದು, ನಾನು ಆಗ್ತಾನೆ ಪಳುವೂರು ರಾಣಿ ಬಗ್ಗೆ ಯಾರು ತಪ್ಪಾಗಿ ಮಾತಾಡಿದ್ರೆ ನನ್ನ ಕಣ್ಣಿಂದಾನೇ ಅವ್ರನ್ನ ಸುಟ್ಟಾಕ್ಬಿಡ್ತೀನಿ ಅಂತ. ಆಹಾಹಾ, ಸ್ವಲ್ಪ ತಾಳ್ಮೆಯಿಂದ ಇರಿ ಗೆಳೆಯರೆ, ನನ್ನ ಹತ್ರನೇ ಜಗಳಕ್ಕೆ ಬಂದುಬಿಡ್ತೀರಿ ಅನಿಸುತ್ತೆ. ನೋಡಿದಿರಿ ತಾತ, ತಮಿಳು ಹೆಣ್ಣು ಒಳ್ಳೆದಲ್ಲಿ ಗೌರವವನ್ನು ಕಾಪಾಡೋದಲ್ಲಿ ಇವ್ರುಗಳು ಎಷ್ಟೊಂದು ಇಷ್ಟು ಇಂಟ್ರೆಸ್ಟಿಂದ ಇದ್ದಾರೆ. ಆದರೆ ಪಳುವೂರು ಇಳೆರಾಣಿ ಬಗ್ಗೆ ಯಾರೂ ಅವಧೂರು ಹೇಳಲಿಲ್ಲ. ಹೇಳಿದರೆ ನಾನು ಕೇಳಿಕೊಂಡು ಸುಮ್ಮನೆ ಇರಲ್ಲ. ಈ ವೀರಾದಿ ವೀರರುಗಳು ಬರೋ ತನಕ ಆ ಥರ ಕೆಟ್ಟದಾಗಿ ಹೇಳಿದವನ್ನ ನಾನು ಉಸಿರಿಂದ ಇಟ್ಟಿರೋದಿಲ್ಲ. ಪಳುವೂರು ಇಳೆರಾಣಿನ ಮುಚ್ಚಿದ ಪಲ್ಲಕ್ಕಿನ ಬಗ್ಗೆನೇ ತಪ್ಪು ಹೇಳ್ತಾ ಇದ್ದಾರೆ. ಹೇಳಿ ಮದುರಂದಾಗ ಪಳುವೂರು ರಾಣಿ ಮುಚ್ಚಿದ ಪಲ್ಲಕ್ಕಲ್ಲಿ ಊರಾಗಿ ರಹಸ್ಯವಾಗಿ ಪ್ರಯಾಣ ಮಾಡ್ತಾನಂತೆ. ಯಾವಾಗ ಗಂಡಸೊಬ್ಬನು ಮುಚ್ಚಿದ ಪಲ್ಲಕ್ಕಲ್ಲಿ ಎರಡು ಕಡೆಯೂ ತೆರೆ ಬಿಟ್ಕೊಂಡು ಪ್ರಯಾಣ ಮಾಡ್ತಾನೋ ಆವಾಗ ಇಳೆರಾಣಿನೂ ಆ ಥರ ಪ್ರಯಾಣ ಇರುವುದರಿಂದ ಕೆಲವು ಅನರ್ಥಗಳು ಬರೋದು ಆಗುತ್ತೆ ಅಲ್ವಾ. ಕೋಮಗನೆ ಪರಾಂದಕ ಚಕ್ರವರ್ತಿನ ಮೊಮ್ಮಗನ್ನು ಗಂಡರಾದಿತ್ಯನ ಮಗನೂ ಆದ ಮಧುರಾಂಧಕ ತೇವರು ಯಾತಕ್ಕೋಸ್ಕರ ಮುಚ್ಚಿದ ಪಲ್ಲಕ್ಕಲ್ಲಿ ಪ್ರಯಾಣ ಮಾಡಬೇಕು, ನನಗೇನು ಅರ್ಥ ಆಗಿಲ್ಲ ಅಂತ ಅಂದ ಪಾರ್ಥಿಪೇಂದ್ರ. ಅದಕ್ಕೆ ಕಾರಣವೂ ಒಂದು ತಮಾಷೆನೇ. ಮಧುರಾಂಧಕ ಮುಚ್ಚಿದ ಪಲ್ಲಕ್ಕಲ್ಲಿ ಹತ್ಕೊಂಡು ಊರಾಗಿ ಹೋಗಿ ತನ್ನ ಪಾರ್ಟಿಗೆ ಬೆಂಬಲ ತೆರಳಿಸ್ಕೊಂಡು ಬರ್ತಾ ಇದ್ದಾನಂತೆ. ಯಾಕೆ ಬೆಂಬಲ ತೆರಳಿಸೋದು, ಯಾತಕ್ಕೋಸ್ಕರನ ನನ್ನ ಅಪ್ಪನಿಗೆ ಆದಮೇಲೆ ಚೋಳ ರಾಜ್ಯ ಸಿಂಹಾಸನದಲ್ಲಿ ಅವನು ಹತ್ತೋದಕ್ಕೇ ಹೇಗಿದೆ ಕತೆ. ಕೆಲವು ತಿಂಗಳಿಗೆ ಮುಂಚೆ ಒಂದಿನ ಈ ಕಡಂಬೂರು ಮಾಳಿಗೆಗೆ ಕೂಡ ಅವನು ಆ ಥರ ಮುಚ್ಚಿದ ಪಲ್ಲಕ್ಕಲ್ಲಿ ರಹಸ್ಯವಾಗಿ ಬಂದಿದ್ದನಂತೆ. ಮಧ್ಯರಾತ್ರಿಯಲ್ಲಿ ಏನೋ ಸಂಚುಗಳು ಈಗ ಗುಂಪು ಇಲ್ಲಿ ನಡೆಯುತ್ತಂತೆ. ಪಾರ್ಥಿಪೇಂದ್ರ, ತಿರುಕೋಲೂರು ಮುದುಕನನ್ನು ನೀನು ನನ್ನ ಜೊತೆ ಇದ್ದಾಗ ತಾನೇ ಇದೆಲ್ಲ ಹೇಳಿದರು. ಮಧುರಾಂಧಕನಿಗೆ ಸಿಂಹಾಸನ ಹತ್ತೋದಕ್ಕೆ ಇರುವ ಇಂಟ್ರೆಸ್ಟಿಂದ ಅವಸರಪಟ್ಟು ನನ್ನ ತಂದೆಯನ್ನು ಸ್ವಲ್ಪ ಬೇಗನೆ ಸ್ವರ್ಗಕ್ಕೆ ಕಳಿಸ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಅದೆಲ್ಲ ನಿನಗೆ ನೆನಪಿಲ್ವ? ನೆನಪಿಗೆ ಬರ್ತದೆ ಯುವರಾಜ. ಅದ್ರ ಬಗ್ಗೆ ಆವಾಗ ನಾನು ನಂಬಲಿಲ್ಲ, ಈಗನೂ ಸ್ವಲ್ಪ ಕೂಡ ನಂಬಿಲ್ಲ. ತಂಜಾವೂರಿಗೆ ಹೋಗಿ ತಮ್ಮ ತಂದೆಯನ್ನು ಸೀದಾ ದರ್ಶನ ಮಾಡಿಬಿಟ್ಟು ಬಂದ ಮೇಲೆ ನೀ ಮಾತ್ರ ಏನು ನಾನು ಕೊಡ್ತಾನೆ ನಂಬಲಿಲ್ಲ. ನಂಬಿದರೆ ಈ ಕಡಂಬೂರು ಮಾಳಿಗೆಗೆ ಬಂದಿರ್ತೀನ ಆದಿತ್ಯಾಗಿ ಅಂತ ಹೇಳಿ ಕರಿಗಾಲ ಆಮೇಲೆ ಏನೋ ಅಂದ್ಕೊಂಡು ನಗ್ದ. ಕಡಂಬೂರು ಸಂಬೂರವ್ರ ಗಂಟ್ಲನ್ನು ಸರಿ ಮಾಡಿಕೊಂಡು, ಕೋಮಗನೆ, ತಿರುಕೋವಲೂರು ಮಲೆಮಾನ್ ಕುಲಕ್ಕೂ ನಮ್ಮ ಕುಲಕ್ಕೂ ತುಂಬ ಕಾಲದಿಂದ ವಿರೋಧ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂತಂದರು. ಗೊತ್ತಿಲ್ಲದೆ ಏನು, ಆ ವಿರೋಧದ ಬಗ್ಗೆ ಸಂಘ ಕವಿಗಳು ಕೂಡ ಆಡಿದಲ್ವ. ಕೊಲ್ಲಿಮಲೆ ವಲ್ವಿಲ್ ಓರಿಯೈ ಮಲೆಮಾನ್ ತಿರುಮುಡಿಕಾರಿ ಸಂಡೆயில் ಕೊಂಡ್ರಾನ್. ವಲ್ವಿಲ್ ಓರಿಯನ್ ವಂಶದಲ್ಲಿ ನೀವು ಬಂದವರು, ಆದ್ದರಿಂದ ಆ ವಿರೋಧವನ್ನು ಇನ್ನೂ ಇಟ್ಕೊಂಡಿದ್ದೀರಾ. ಕೋಮಗನೆ, ವಲ್ವಿಲ್ ಓರಿನ ಸಾವಿಗೆ ತಕ್ಷಣ ಸೇಡು ತೀರಿಸ್ಕೊಂಡ್ಬಿಟ್ಟಿವಿ. ಆ ಓರಿನ ನೆಂಟರಾದ ಅದಿಯಮಾನ್ ನೆಡುಮಾನಂಜಿ ತಿರುಕೋವಲೂರ ಮೇಲೆ ಪಡೆ ಎತ್ಕೊಂಡು ಹೋಗಿ ಆ ಊರನ್ನು ಅಳಿಸ್ಬಿಟ್ಟಿದ್ದಾನೆ. ಮಲೆಮಾನ್ನ ಮುಳ್ಳೂರು ಮಲೆಕೋಟೆಯನ್ನು ತರೆಮಟ್ಟವಾಗಿ ಮಾಡಿದ್ದಾನೆ. ಸಂಬೋರಿಯರೇ, ಅದಿಯಮಾನ್ ಮಾತ್ರ ಒಬ್ಬನೇ ಈ ಕಾರ್ಯವನ್ನು ಮಾಡಿಲ್ಲ. ನನ್ನ ಮುನ್ನೋರುಗಳಾಗಿ ಸೋಳ ಮುದದೇರ್ಗಾಗಿ ಸೋಳ ತಿಳಿವಳವನ್ನು ಹೆಲ್ಪ್ ತಗೊಂಡೆ ಮಲೆಮಾನ್ ಮೇಲೆ ಅದಿಯಮಾನ್ ಗೆದ್ದ. ಆ ಹಳೆ ಕಥೆ ಎಲ್ಲ ಇವಾಗ ಯಾತಕ್ಕೆ? ನಾವು ಮರೆತು ಬಿಟ್ರು ಮಲೆಮಾನ್ ಮರೆಯೋದಿಲ್ಲ. ಏನಾದರೂ ನಮ್ಮ ಹೆಸರಲ್ಲಿ ಅವರು ತಪ್ಪು ಹೇಳ್ತಾನೆ ಇರ್ತಾರೆ. ನಾನು ಹೇಳಿದ್ದೀನಲ್ವ, ಕೆಲವ್ರಿಗೆ ಮುದುಕರಿಗೆ ವಯಸ್ಸಾಗ್ಬಿಟ್ಟಿದೆ, ಆದ್ದರಿಂದ ಬುದ್ಧಿನೂ ಎಲ್ಲೆಲ್ಲೋ ಹೋಗ್ತಾ ಇದೆ. ನಾನು ಇಲ್ಲಿರುವಾಗ ನನಗೇನು ಆಪತ್ತ ಏನು ಬರದೆ ನಾನು ಸೇಫ್ಟಿ ಮಾಡೋದಕ್ಕೋಸ್ಕರ ಅವನು ದೊಡ್ಡ ಸೈನ್ಯವನ್ನು ತಳಿಸ್ಕೊಂಡು ಬರದೇ ಇರಬೇಕಲ್ವಾ ಅಂತ ಹೇಳಿ ಕೂಡ ನನಗೆ ಸ್ವಲ್ಪ ವಿಚಾರವಾಗಿದೆ ಯುವರಾಜ. ಆಗದೆ ಏನಾದರೂ ನಿಮಗೆ ಅನುಮಾನ ಇದ್ದರೆ ಅಂತ ಸಂಬೋರೆಯರು ಸ್ವಲ್ಪ ಯೋಚನೆಯಿಂದ ಹೇಳಿದರು. ನನಗೆ ಸಂದೇಹನ ಇಲ್ಲವೇ ಇಲ್ಲ. ಮಲೆಮಾನ್ ಜೊತೆ ನಮ್ಮ ನೆಂಟುತ್ತಾನೆ ಎರಡೇ ತಲೆಮಾರುಗಳನ್ನೇ. ಪಳುವೇಟೆಯರ ಜೊತೆ ನಮ್ಮ ತಲೆಮಾರು 6 ತಲೆಮಾರಿಂದ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಪಳುವೂರು ರಾಜನೇ ಇಲ್ಲಿ ಬಂದಿದ್ದಾರೆ. ಅವ್ರು ಸೋಳಕುಳಕ್ಕೆ ವಿರೋಧವಾಗಿ ಏನು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕ್ಕೆ ನನಗೇನು ಹುಚ್ಚಿಡ್ದಿದೆಯಾ ಏನೋ ಅಂತ ಹೇಳಿಬಿಟ್ಟು ಕರಿಗಾಲ ತಿರ್ಗಾನು ನಗ್ದ. ಪಳುವೇಟರು ಗಂಭೀರವಾದ ಧ್ವನಿಯಲ್ಲಿ, ಯುವರಾಜ, ಸೋಳಕುಳಕ್ಕೆ ವಿರೋಧವಾಗಿ ನಾನು ಏನು ಮಾಡೋದಿಲ್ಲ, ಇದು ಸತ್ಯ. ಧರ್ಮ ನ್ಯಾಯಕ್ಕೆ ವಿರೋಧವಾಗೂ ನಾನು ಯಾವಾಗಲೂ ಏನೂ ಮಾಡಲ್ಲ, ಇದು 2 ಪಟ್ಲು ಸತ್ಯ ಅಂತಂದರು. ಹೌದು, ಧರ್ಮ ನ್ಯಾಯ ಒಂದು ಇರುವುದಾಗೆ ನನಗೂ ಅನಿಸುತ್ತೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ತಿಳ್ಕೊಳ್ಳೋಕ್ಕೆ ಬಂದೆ. ಬೇಟೆಯಾಡುವ ಹೊತ್ತಲ್ಲಿ ಕೂತು ನೋಡುವ ಹೊತ್ತಕ್ಕೂ ಆದಮೇಲೆ
ಟೈಮ್ ಇದ್ದರೆ ನಾವು ಸ್ವಲ್ಪ ಧರ್ಮನ್ಯಾಯದ ಬಗ್ಗೆ ಮಾತಾಡೋಣ. ಸಂಬೋರೆಯರೇ, ಈ ಬ್ರಹ್ಮಾಂಡವಾದ ಅರಮನೆಯಲ್ಲಿ ನಾನು ನನ್ನ ಸ್ನೇಹಿತರುಗಳು ಉಳಿಯೋದಕ್ಕೆ ಯಾವ ಜಾಗವನ್ನೇ ಏರ್ಪಾಡು ಮಾಡಿದ್ದೀರಾ ಅಂತ ಕೇಳಿದಾಗ ಕರಿಗಲ್ಲ, ಅಯ್ಯ ನಿಮ್ಗೂ ಪಳುವರು ರಾಜಾಗೂ ಹಿಂದೆ ಇರುವ ಅತಿಥಿಗಳ ಛತ್ರ ಪೂರಾ ರೂಮ್ ಕೋಣೆಗಳು ಪೂರಾ ಬಿಟ್ಟಿದ್ವಿ. ಆಮೇಲೆ ಬರೋ ಹಾಗೆ ಚಿಕ್ಕ ರಾಜಗಳೆಲ್ಲ ನನ್ನ ಜೊತೆ ಮುಂದೆನೇ ಇಟ್ಕೊಂಡ್ಬಿಡ್ತೀನಿ. ಓಹೋ, ಇನ್ನೂ ಚಿಕ್ಕ ರಾಜಗಳು ಬರ್ತಾರಾ? ಹೌದು ರಾಜ, ಯುವರಾಜ, ನಿಮ್ಮನ್ನು ಇಲ್ಲಿ ಮೀಟ್ ಮಾಡೋದಕ್ಕೆ ಸುತ್ತಲೂ ಇರುವ ಚಿಕ್ಕ ಚಿಕ್ಕ ರಾಜಗಳೆಲ್ಲ ಇಂಟ್ರೆಸ್ಟಿಂದ ಇದ್ದಾರೆ. ಎಲ್ಲರೂ ಬರ್ತಾರೆ. ಬರಲಿ ಎಲ್ಲರೂ ಬರಲಿ, ತುಂಬ ಒಳ್ಳೆಯದು. ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಮೊದಲನೇದನ್ನ ಸಂಚು ಒಂದು ಕಡೆ ಇರಲಿ, ನಾನೇ ನಿಮ್ಮ ಜೊತೆ ಸೇರಿ ಒಂದು ಸಂಚನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ಮಾಳಿಗೆಗಿಂತ ದೊಡ್ಡ ಜಾಗ ಬೇರೆ ಎಲ್ಲೂ ಇಲ್ಲ ಅಂತ ಅಂದ ಕರಿಗಾಲ. ಇಷ್ಟರಲ್ಲಿ 16ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 17. ನಾಗಪಟ್ಟಣದಿಂದ ಕೋಡಿಕೆರೆ ತನಕ ಹೋಗಿದ್ದ ಓಡೆನಲ್ಲಿ ಪೂಂಗುಳ್ಳಿನ ಹಡಗು ಹೋಗ್ತಾ ಇತ್ತು. ಪೂಂಗುಳ್ಳಿನ ಜೊತೆ ಸೇಂದನಂದನ್ನು ಆ ಹಡಗಿನಲ್ಲಿದ್ದ. ಹಡಗು ಕೋಡಿಕೆರೆಯನ್ನು ಹತ್ತಿರ ಬರ್ತಾ ಇತ್ತು. ಓಡೆಕೆರೆಯಲ್ಲಿ ಚಿನ್ನದ ರಂಗು ಇರುವ ತಾಳೆ ಹೂಗಳು ಎಲ್ಲ ಬಿರಿಸಿ ಅಲ್ಲಿ ಸುತ್ತಲೂ ಸುವಾಸನೆಯನ್ನು ಬಿಟ್ಟಿತ್ತು. ಒಂದು ತಾಳೆ ಹೂವಿನ ಮೇಲೆ ಒಂದು ಗಿಣಿ ಒಂದು ಹಾರಿ ಬಂದು ಕೂತ್ಕೊಳ್ತು. ಅದು ಕೂತ್ಕೊಂಡಿದ್ದ ಬೇಗದಲ್ಲಿ ಆ ತಾಳೆ ಹೂವು ಉಯ್ಯಾಲೆ ಆಡೋ ಥರ ಆಡಿತು. ಆ ಗಿಣಿನೂ ಅದ್ರ ಜೊತೆ ಸೇರಿ ಆಡಿಬಿಟ್ಟು ಆಮೇಲೆ ಅದನ್ನು ಚಿನ್ನದ ಕಲರಲ್ಲಿ ಇದ್ದಿದ್ದ ರೇಖೆಗಳನ್ನು ತನ್ನ ಹವಳದ ಮೂಗಿನಿಂದ ಚುಚ್ಚಿತ್ತು. ಹಡಗು ಹತ್ರ ಬಂದಿದ ತಕ್ಷಣ ಆ ಗಿಣಿ ಕಿಕ್ಕಿ ಅಂತ ಕೂಕ್ಕೊಂಡು ಹಾರಿ ಹೋಗ್ಬಿಡ್ತು. ಹುಟ್ಟಿದ್ರೆ ಗಿಣಿಯಾಗಿ ಹುಟ್ಟಬೇಕು ಅಂತಂದಳು ಪೂಂಗುಳ್ಳಿ. ನೀನು ಆ ಥರ ಅಂತೀಯ, ಅದಕ್ಕೆ ಎಷ್ಟೊಂದು ವಿಚಾರವೋ, ಯಾರಿಗೆ ಎಷ್ಟು ಕಷ್ಟನೋ ಯಾರು ಕಂಡಿದ್ದು ಅಂತ ಅಂದ ಸಂಜನಮ್ದು. ಏನು ಕಷ್ಟ, ಏನು ವಿಚಾರ ಇದ್ರೂ ಇಷ್ಟ ಬಂದ ಹಾಗೆ ಕೊನೆಯೇ ಇಲ್ಲದೆ ಆಕಾಶದಲ್ಲಿ ಹಾರಿ ಹೋಗೋಕ್ಕಾಗತ್ತೆ ಅಲ್ವಾ, ಅದಕ್ಕಿಂತ ಸಂತೋಷ ಬೇರೆ ಉಂಟಾ ಅಂತ ಹೇಳಿದ್ಲು ಪೂಂಗುಳ್ಳಿ. ಆ ಥರ ಹಾರಿಕೊಂಡು ತಿರುಗೋ ಗಿಣಿಗೆ ಕೆಲವರು ಹಿಡ್ಕೊಂಡೋಗಿ ಗೂಡಿನಲ್ಲಿ ಸೇರಿಸ್ಬಿಡ್ತಾರಲ್ವಾ ಅಂತ ಅಂದ ಚೇಂದ್ರನಂದ. ಹೌದು, ಅರಮನೆಗಳಲ್ಲಿ ಬಾಳುವ ರಾಜಕುಮಾರಿಗಳು ಈ ಗಿಣಿಯನ್ನು ಗೂಡಿನೊಳಗೆ ಬಚ್ಚಿ ಸೆರೆ ಮಾಡಿ ಇಟ್ಟಿರ್ತಾರೆ. ಕ್ರೂರ ರಾಕ್ಷಸಿಗಳು ಗಿಣಿಗಳನ್ನು ಗೂಡಿನಲ್ಲಿ ಸಿಕ್ಕಿಸ್ಬಿಟ್ಟು ಅದರ ಜೊತೆ ಹೇಳಿ ಮುದ್ದಾಗಿ ಆಟ ಆಡ್ತಾ ಇರ್ತಾರೆ. ನಾನು ಮಾತ್ರ ಯಾವುದಾದ್ರೂ ಒಂದು ಅರಮನೆಯಲ್ಲಿ ಕೆಲಸದ ಹುಡುಗಿಯಾಗಿ ಇದ್ದರೆ ಆ ಗೂಂಡಿನಲ್ಲಿ ಸಿಕ್ಕಿರುವ ಗಿಣಿಗಳಿಗೆಲ್ಲ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಗಿಣಿಗಳನ್ನು ಹಿಡ್ಕೊಂಡೋಗಿ ಗೂಡಿನಲ್ಲಿ ಸೇರಿಸುವ ಆ ರಾಜಕುಮಾರಿಗಳಿಗೂ ವಿಷವನ್ನು ಕೊಟ್ಟು ಬಿಡ್ತೀನಿ. ನೀನು ಇವಾಗ ಮಾತಾಡೋದನ್ನು ಕೇಳಿದರೆ ನಿನ್ನನ್ನು ಕ್ರೂರ ರಾಕ್ಷಸಿ ಅಂತಲೇ ಹೇಳ್ತಾರೆ. ಹೇಳಿದರೆ ಹೇಳ್ಕೊಳ್ಳಿ, ನಾನು ರಾಕ್ಷಸಿಯಾಗಿದ್ರೂ ಇರ್ತೀನಿ, ರಾಜಕುಮಾರಿಯಾಗಿ ಇರಲ್ಲ. ರಾಜಕುಮಾರಿಗಳ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಕೋಪ ಪೂಂಗುಳ್ಳಿ? ನೋಡೋಕ್ಕೋದ್ರೆ ಅವ್ರಗಳ ಹೆಸರಲ್ಲೂ ಪಶ್ಚಾತ್ತಾಪ ಪಡಬೇಕಾಗಿತ್ತೆ. ಗೂಡಿನಲ್ಲಿ ಸಿಕ್ಕಿಸ್ಕೊಂಡಿದ್ವ ಗಿಣಿಗಳ ಥರನೇ ಅವ್ರುಗಳನ್ನು ಅರಮನೆ ಒಳಗೆ ಸಿಕ್ಕಿಸ್ಕೊಂಡು ಕಾಲ ಕಳಿಬೇಕಾಗುತ್ತೆ. ಅಪ್ಪಿತಪ್ಪಿ ಅವ್ರುಗಳು ಹೊರಗಡೆ ಬಂದುಬಿಟ್ರೆ ಎಷ್ಟೊಂದು ಕಾವಲು, ಎಷ್ಟೊಂದು ರಹಸ್ಯ, ಎಷ್ಟೊಂದು ಜಾಗ್ರತೆ. ನಿನ್ನ ಹಾಗೆ ಅವರು ಹಡಗಿನಲ್ಲಿ ಹತ್ತಿಸ್ಕೊಂಡು ಒಂಟಿಯಾಗಿ ಓಡೆಯಲ್ಲಿ ಸಮುದ್ರದಲ್ಲಿ ಹೋಗೋಕ್ಕಾಗತ್ತಾ? ಇಷ್ಟ ಬಂದ ಹಾಗೆ ಸುತ್ತಿ ತಿರಿಯುವ ಜಿಂಕೆ ಥರ ಕಾಡಿನಲ್ಲಿ ಸುತ್ತಿ ಅಲಿಯೋಕ್ಕಾಗತ್ತಾ? ಅವ್ರುಗಳನ್ನ ಯಾರು ಅಲ್ಲಿ ಇರೋಕ್ಕೆ ಹೇಳಿದ್ರು? ನಾನು ಹೇಳಿಲ್ವಲ್ಲ. ಇಷ್ಟ ಇದ್ದರೆ ಅವ್ರುಗಳು ಕಾಡಿನಲ್ಲಿ ಅಲ್ದು ತಿರಿಯೋದು ತಾನೆ. ಇಷ್ಟ ಮಾತ್ರ ಸಾಲಲ್ಲ, ಅವ್ರಗಳ ಹುಟ್ಟು ಬೆಳವಣಿಗೆ ಎಲ್ಲವನ್ನ ಸೇರಿತ್ತು. ಗಿಣಿ ಹಾಗೆ ನೀನು ಆಕಾಶದಲ್ಲಿ ಹಾರಕ್ಕೆ ಇಷ್ಟಪಡ್ತಾ ಇದೆಯಾ, ಆದರೆ ಅದು ಆಗೋ ಕೆಲಸನ ಕಡಕರೆಯಲ್ಲಿ ನೀನು ಹುಟ್ಟಿ ಬೆಳೆದೆ, ಅದರಿಂದ ಎಷ್ಟು ಸ್ವೇಚ್ಛೆಯಾಗಿ ಇರೋಕ್ಕಾಗುತ್ತೆ. ಅರಮನೆಯಲ್ಲಿ ಹುಟ್ಟಿ ಬೆಳೆದವರಿಂದ ಅದು ಆಗಲ್ಲ. ಇನ್ನೂ ಒಂದು ವಿಚಿತ್ರವನ್ನು ಕೇಳು. ಕೆಲವು ದಿನ ಗೂಡಿನಲ್ಲಿ ಸಿಕ್ಕೊಂಡು ರಾಜಕುಮಾರಿಗಳ ಕೈಯಿಂದ ಊಟ ತಿಂದು ಅಭ್ಯಾಸ ಆಗಿದ್ದ ಗಿಣಿಗಳು ಆಮೇಲೆ ಗೂಡನ್ನು ತೆಗೆದುಬಿಟ್ರೂ ಕೂಡ ಓಡಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಇಲ್ಲಿ ಸುತ್ತಬಿಟ್ಟು ಆಮೇಲೆ ಅಲ್ಲಿ ಕೂಕಾಟ್ಕೊಂಡು ತಿರ್ಗಾ ಗೂಡಕ್ಕೇನೆ ತಿರ್ಗಾ ಬಂದುಬಿಡುತ್ತೆ. ತಂಜೆಯಲ್ಲೂ ಪಳೆಯಾರೆಯಲ್ಲಿ ಇರುವ ಅರಮನೆಗಳಲ್ಲಿ ಇದನ್ನು ನಾನೇ ಸೀದಾ ನೋಡಿದ್ದೀನಿ. ಆ ಥರ ಗೂಡಿನಲ್ಲಿ ಸಿಕ್ಕಿಸ್ಕೊಳ್ಳೋಕ್ಕೆ ನಾನು ಒಂದು ದಿವಸನೂ ಸಮಾಧಿ ಕೊಡಲ್ಲ. ನಾನು ಗಿಣಿಯಾಗಿದ್ದರೆ ಹೇಳ್ತೀನಿ, ನನ್ನ ಗೂಡಿನಲ್ಲಿ ಸಿಕ್ಕಿ ಇಟ್ಟು ಊಟ ಕೊಡೋಕ್ಕೆ ಬರೋ ರಾಜಕುಮಾರಿನ ಕೈಯನ್ನು ಬೆಡಕ್ಕಂತ ಖರ್ಚಿಬಿಡ್ತೀನಿ ಅಂತ. ಗೂಡಿನಲ್ಲಿ ಸಿಕ್ಕಿಸ್ಕೊಂಡ ಗಿಣಿಯಾಗಿ ಇರೋಕ್ಕೂ ನೀನು ಇಷ್ಟಪಡಲ್ಲ. ಅರಮನೆಯಲ್ಲಿ ಇರುವ
ಆ ರಾಜಕುಮಾರಿಯಾಗೇನು ನೀನು ನೀನು ಇರೋಕ್ಕೆ ಇಷ್ಟಪಡಲ್ವ? ಇಲ್ಲವೇ ಇಲ್ಲ. ಅದಕ್ಕಿಂತ ವಿಷ ತಿಂದು ಉಸಿರನ್ನು ಬಿಟ್ಟುಬಿಡ್ತೀನಿ. ಅದು ತಾನು ಸರಿ. ಹಾಗಾದರೆ ಅರಮನೆಯಲ್ಲಿ ಬಾಳೋ ರಾಜಕುಮಾರನಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ನೀನು ಆಸೆ ಪಡಬಾರ್ದು. ಕೆಳಗಡೆ ಆಕಾಶದಲ್ಲಿ ಕಪ್ಪಾಗಿದ್ದ ಮೇಘಗಳು ತೆರಳಿಸ್ಕೊಂಡು ಬರ್ತಾಯಿತ್ತು. ಆವಾಗ ಪಳೀರಂತ ಹೇಳಿ ಮಿಂಚುಗಳು ಬರ್ತಾಯಿತ್ತು. ಗುಡುಗುಗಳನ್ನ ಶಬ್ದ ಸಣ್ಣಕ್ಕೆ ಕೇಳ್ಕೊಳ್ತಾ ಇತ್ತು. ಸೇಂದನಂದನ್ ಕೊನೆಯಾಗಿ ಹೇಳಿದ್ದನ್ನು ಕೇಳಿದ ತಕ್ಷಣ ಪೂಂಗುಳಿನ ಕಣ್ಣುಗಳಿಂದ ಹಾಗೆ ಕಣ್ಣೀರು ಮಿಂಚಿನ ಹಾಗೆ ಹೊರಟಿತ್ತು. ನಾನು ರಾಜಕುಮಾರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಆಸೆ ಪಡ್ತೀನಿ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಕೋಪವಾಗಿ ಕೇಳಿದ್ಲು. ನನಗೆ ಯಾರೂ ಹೇಳಿಲ್ಲ. ನಾನು ಆಗ್ತಾನೆ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಲ್ಲಿ ಅಂತ ಆಸೆ ಇಲ್ಲದೇ ಇದ್ದರೆ ಒಳ್ಳೆಯದಾಯಿತು. ನಾನು ಹೇಳಿದ್ದನ್ನು ಮರ್ತು ಬಿಡು ಅಂತ ಅಂದ ಚೇಂದನಮದ. ಸ್ವಲ್ಪ ಹೊತ್ತು ಆ ಹಡಗಿನಲ್ಲಿ ಮೌನ ಕುಡ್ಕೊಂಡಿತ್ತು. ಚೇಂದನಮದ ತುಡುಪಿನಿಂದ ಹಡಗನ್ನು ತಳ್ಳುವ ಶಬ್ದನೂ, ಅಲ್ಲಿ ಇರುವ ಫ್ರಾಗ್ನ ಶಬ್ದನೂ, ಕಡಲಲ್ಲಿರುವ ಪಕ್ಷಿಗಳನ್ನು ಶಬ್ದನೂ, ಕಡಲ ಅಲೆಗಳನ್ನು ಶಬ್ದನೂ, ಆವಾಗ ಕೆಳಗಡೆ ದೆಸೆಯಲ್ಲಿ ಗುಡುಗಿನ ಶಬ್ದನೂ ಕೇಳ್ತಾ ಇತ್ತು. ಚೇಂದನಮದನ ಗಂಟ್ಲನ್ನು ಸರಿಪಡಿಸ್ಕೊಂಡು ಮನಸ್ಸನ್ನು ಧೈರ್ಯ ತಗೊಂಡು, ಪೂಂಗುಳಿ, ನನ್ನ ಅಂತರಂಗವನ್ನು ವಂದಿತೇವನ್ನು ನಿನ್ನ ಹತ್ರ ಹೇಳಿದ್ದು ಹಾಗೆ ಹೇಳಿದೆಯಾ ಅಲ್ವಾ? ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯವನ್ನು ತಿಳಿಸಿದರೆ ಒಳ್ಳೆಯದು. ಅದೋ ಕೋಡಿಕರೆಯನ್ನು ಲೈಟ್ ಹೌಸ್ ಕಾಣ್ತಾ ಇದೆ. ಇನ್ಮೇಲೆ ನಿನ್ನ ಜೊತೆ ಒಂಟಿಯಾಗಿ ಮಾತಾಡೋ ಸಂದರ್ಭ ಸಿಕ್ಕದೆ ಹೋಗ್ಬೋದು. ನಾಳೆ ನಾನು ಹೋಗಬೇಕಾಗುತ್ತೆ. ತಂಜೆನಲ್ಲಿ ನನ್ನ ತಾಯಾರನ್ನು ಒಬ್ಬರಾಗೆ ಬಿಟ್ಟು ಬಂದು ತುಂಬ ದಿನ ಆಗಿದ್ದೆ ಅಂತ ಅಂದ. ವಂದಿತೇವನ್, ನಿನಗಾಗ ಯಾಕೆ ತೂದು ಬರಬೇಕು? ನಿನಗೆ ಬಾಯಿ ಇಲ್ವಾ? ಕೇಳಬೇಕಾಗೋದನ್ನು ಸೀದಾ ಕೇಳಿಬಿಡೆ ಅಂತ ಹೇಳಿದ್ಲು ಪೂಂಗುಳಿ. ಸರಿ, ಕೇಳ್ತಾ ಇದ್ದೀನಿ. ನೀನು ನನ್ನನ್ನು ಮದುವೆ ಮಾಡ್ಕೋತೀಯಾ ಅಂತ ಚೇಂದನಮ್ಮನ ಕೇಳಿದ. ಆತಕ್ಕೋಸ್ಕರ ನನ್ನನ್ನು ಮದುವೆ ಮಾಡ್ಕೊಳ್ಗ ಹಾಗೆ ಕೇಳ್ತಾ ಇದೆಯಾ ಅಂತಂದ್ರು ಪೂಂಗುಳಿ. ನಿನ್ನ ಮೇಲೆ ನನಗೆ ಅಂತರಂಗವಾದ ಆಸೆ ಇದೆ, ಅದರಿಂದ. ಅಂತರಂಗವಾದ ಆಸೆ ಇದ್ದರೆ ಮದುವೆ ತಾನೇ ಮಾಡ್ಕೊಂಡು ತೀರ್ಬೇಕಾ? ಹಾಗೇನು ತೀರಬೇಕು ಅಂತ ಇಲ್ಲ. ಲೋಕದಲ್ಲಿ ಅಭ್ಯಾಸ ಆ ಥರ ಇದ್ದು ಬಂದಿದೆ. ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ನನಗೆ ನೀನು ಏನು ಕೊಡ್ತೀಯಾ? ನಾನು ಬೇಕು ಅನ್ನೋ ಅರಮನೆ ಬಾಳುನು, ಆಡೆ ಆಭರಣಗಳನ್ನು, ಯಾನೆ ಕುದುರೆಗಳನ್ನು, ಪಲ್ಲಕ್ಕನ್ನು, ಕೆಲಸದವರನ್ನು ನಿನ್ನಿಂದ ಕೊಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆಲ್ಲ ಮೇಲಾದ ಶಾಂತಿಯಿಂದ ಇರುವ ಬಾಳನ್ನು ನೀನು ಕೊಡ್ತೀನಿ. ಕೇಳು ಪೂಂಗುಳಿ, ತಂಜಾನಗರ ಪಕ್ಕದಲ್ಲಿ ಒಂದು ಅಂದವಾದ ಹೂದೋಟದ ಮಧ್ಯೆ ನನ್ನ ಗುಡಿಸೆ ಇದೆ. ಅದರಲ್ಲಿ ನನ್ನ ಅಮ್ಮನೂ ನಾನು ಇರ್ತಾಯಿದ್ವಿ. ನೀನು ಅಲ್ಲಿ ಬಂದುಬಿಟ್ರೆ ನಿನ್ನ ಬಾಳನ್ನು ಒಂದು ಚೇಂಜ್ ಬಂದುಬಿಡುತ್ತೆ. ನಮ್ಮಮ್ಮ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾಳೆ. ಬೆಳಗಾಗಿದ ತಕ್ಷಣ ಎದ್ದು ನಮ್ಮ ಮನೆ ಸುತ್ತಲೂ ಇರುವ ಗಿಡಗಳಲ್ಲಿ, ಮರಗಳಲ್ಲಿ ಇರುವ ಹೂಗಳನ್ನು ನಾವಿಬ್ಬರೂ ಸೇರಿ ವಿಚಿತ್ರವಾದ ಹಾರವಾಗಿ ಕಟ್ಟಬೋದು. ಹಾರಗಳನ್ನು ನಾನು ತಂಜೆ ತಲೆಕೊಳ್ತಾರ ಆಲಯಕ್ಕೋ ದುರ್ಗಾ ಪರಮೇಶ್ವರಿ ಆಲಯಕ್ಕೋ ಕೊಂಡು ಹೋಗಿ ಕೊಟ್ಟುಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀನು ನಮ್ಮ ತೋಟದಲ್ಲಿರುವ ತಾಮರೆ ಕೊಳದಲ್ಲಿ ಸ್ನಾನ ಮಾಡಿಬಿಟ್ಟು ನನ್ನ ತಾಯಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು. ಸಾಯಂಕಾಲ ಆದರೆ ನಾವು ಮೂವರೂ ತಾವರೆ ಕೊಳದಲ್ಲಿ ನೀರು ಎತ್ಕೊಂಡೋಗಿ ಗಿಡಗಳಿಗೆಲ್ಲ ಹಾಕ್ಬೋದು. ಸಾಯಂಕಾಲ ಅಂದು ನಾನು ನಿನಗೆ ಅಮೃತವಂತಕ್ಕಿಂತ ಇಂಪಾದ ದೈವ ತಮಿಳ್ ಪದಿಗಗಳನ್ನು ಹೇಳ್ಕೊಡ್ತೀನಿ. ನಿನ್ನ ಮಧುರವಾದ ಧ್ವನಿಯಲ್ಲಿ ಅದನ್ನು ಹಾಡಿದ ನಿನ್ನ ನಾಲಿಗೆಯೂ ಸಿಹಿಯಾಗತ್ತೆ, ಕೇಳುವ ನನ್ನ ಕಿವಿನೂ ಇಂಪಾಗುತ್ತೆ. ನಮಗೂ ಇಷ್ಟ ಇದ್ದರೆ ಆಲಯಗಳಿಗೆ ಹೋಗಿ ದೇವರನ್ನು ದರ್ಶನ ಮಾಡಿಬಿಟ್ಟು ಆ ಹಾಡುಗಳನ್ನು ಹೇಳಿಕೊಂಡು ಬರ್ಬೋದು. ದೇವಸ್ಥಾನಕ್ಕೆ ಬರುವ ಭಕ್ತರುಗಳನ್ನು ಕೇಳಿ ಸಂತೋಷ ಪಡ್ತಾರೆ. ಪೂಂಗುಳಿ, ಇದಕ್ಕಿಂತ ಸಂತೋಷವಾದ ಬಾಳು ಈ ಲೋಕದಲ್ಲಿ ಎಲ್ಲಾದರೂ ಇರೋಕ್ಕಾಗುತ್ತಾ? ಯೋಚನೆ ಮಾಡಿ ಹೇಳು. ಈ ಥರ ಚಂದನಮ್ಮದನ್ನು ಕೇಳಿದ್ದೆಲ್ಲ ಕೇಳಿಬಿಟ್ಟು ಪೂಂಗುಳಿ ಗಲಗಲ ಅಂತ ನಗ್ದಳು. ಅಮುದ, ನೀನು ಸಂತೋಷ ಅಂತ ಅನ್ನುವ ಬಾಳನ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ನಾನು ಎಂಥ ಒಂದು ಬಾಳನ್ನು ಬಾಳಬೇಕು ಅಂತ ಆಸೆ ಪಡ್ತೀನಿ ಗೊತ್ತಾ? ಆಕಾಶದಲ್ಲಿ ಹೋಗಿ ದೇವೇಂದ್ರನನ್ನು ಮದುವೆ ಮಾಡ್ಕೊಳ್ಳೋಕೆ ಆಸೆ ಪಡ್ತಾ ಇದ್ದೀನಿ. ದೇವೇಂದ್ರನ ಐರಾವತದಲ್ಲಿ ಎತ್ತಿ ವಾಹನದಲ್ಲಿ ಆಕಾಶದಲ್ಲಿ ಮೇಘಮಂಡಲದ ಮಧ್ಯೆ ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀನಿ. ದೇವೇಂದ್ರನ ಕೈಯಲ್ಲಿ ಇರುವ ವಜ್ರಾಯುಧವನ್ನು ಹಿಡ್ಕೊಂಡು ಮೇಘದ ಗುಂಪುಗಳ ಮೇಲೆ ಪ್ರಯೋಗಕ್ಕೆ ಆಸೆ ಪಡ್ತೀನಿ. ವಜ್ರಾಯುಧದಿಂದ ನಮ್ಮ ಆಗಬೇಕು. ಎದುರುವಾಗ ಕಪ್ಪಾದ ಮೇಘಗಳಿಂದ 10,000 ಮಿಂಚುಗಳು ಹಂಗೆಯೇ ಹೊರಟಿ ಆಕಾಶ ಮಂಡಲವನ್ನೇ ಚುಕ್ಕು ನೂರಾಗಿ ಒಡೆಯೋದನ್ನು ನೋಡೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಇವಾಗೆಲ್ಲ ಆಕಾಶದಿಂದ ಪಿಡುಗು ಬಂದರೆ ಎಲ್ಲೋ ಕಡಲಲ್ಲಿ ಅಥವಾ ಗಾಡಿನಲ್ಲಿ ಬಿದ್ದು ಮರೆಯಾಗಿಬಿಡುತ್ತಲ್ಲ, ನಾನು ಆ ಥರ
ಗುಡುಗುಗಳನ್ನು ವೇಸ್ಟ್ ಮಾಡಲ್ಲ. ರಾಜರುಗಳನ್ನು, ರಾಣಿಗಳನ್ನು, ರಾಜಕುಮಾರಿಗಳು ಬಾಳುವ ಅರಮನೆ ಮೇಲೆ ನೋಡಿ ಅವುಗಳ ಮೇಲೆ ಆ ಗುಡುಗುಗಳನ್ನು ಹಾಕ್ತೀನಿ. ಆ ಅರಮನೆ ಹಂಗೇ ಕುಸಿದು ಬಿದ್ದು ಮಣ್ಣಾವುದನ್ನು ನೋಡಿ ಸಂತೋಷ ಪಡ್ತೀನಿ. ದೇವೇಂದ್ರ ಒಂದು ವೇಳೆ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡದೇ ಇದ್ದರೆ ವಾಯುದೇವನ ಹತ್ರ ಹೋಗ್ತೀನಿ. ಅವನಿಗೆ ಮೊದಲೇ ಎಷ್ಟೊಂದೋ ಹೆಂಡತಿಗಳಿದ್ದರೂ ಪಾತಕವಿಲ್ಲ ಅಂತ ಹೇಳಿ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಅಷ್ಟು ತಾನೇ. ಆಮೇಲೆ ಈ ಲೋಕದಲ್ಲಿ ಯಾವಾಗಲೂ ಬಿರುಗಾಳಿನೂ ಚಂಡಮಾರುತನೂ ಸುಡಿಗಾಳಿನೂ ಸುತ್ತಕೊಂಡೇ ಇರುತ್ತೆ. ದೊಡ್ಡ ದೊಡ್ಡ ಮರಗಳೆಲ್ಲ ಹಾಗೇ ಪುಟ ಸಮೇತ ಮಾಳಿಗೆಗಳ ಮೇಲೆ ಬಿದ್ದು ಅವುಗಳನ್ನು ನಾಶ ಮಾಡುತ್ತೆ. ಸಮುದ್ರದಲ್ಲಿ ಹೋಗುವಾಗ ಆ ಮರ ಕಲಗಳು ಚಂಡಮಾರುತದಿಂದ ಒಡೆದು ಪೀಸಾಗಿ ಚೆದರಿ ಹೋಗುತ್ತೆ. ಅಂಥ ಕಪ್ಪಲ್ಗಳಲ್ಲಿ ಪ್ರಯಾಣ ಮಾಡೋರು ಕೊಂದಳಿಸುವ ಕಡಲಲ್ಲಿ ಬಿದ್ದು ಒದ್ದಾಡ್ತಾರೆ. ಅವ್ರುಗಳಲ್ಲಿ ರಾಜಕುಮಾರಿಗಳು ಇದ್ದರೆ ಅವರು ತಲೆ ಮೇಲೇ ಅವ್ರುಗಳು ಆಳ್ಕಡಲಿನ ಅಡಿವಾರಕ್ಕೆ ಹೋಗಲಿ ಅಂತ ಹೇಳಿ ಬಿಟ್ಬಿಡ್ತೀನಿ. ಬೇರೆಯವ್ರುಗಳನ್ನ ಮಾತ್ರ ಹೋದರೆ ಹೋಗಲಿ ಅಂತ ಹೇಳಿ ತಪ್ಪಿಸೋಕ್ಕೆ ಇಷ್ಟಪಡ್ತೀನಿ. ವಾಯುದೇವನು ಒಂದು ವೇಳೆ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ನೆಗ್ಲೆಕ್ಟ್ ಮಾಡಿದರೆ ಅಗ್ನಿದೇವನ ಹತ್ರ ಹೋಗ್ತೀನಿ. ಆಮೇಲೆ ಕೇಳಬೇಕಾ, ಈ ಲೋಕವೇ ಉರ್ಕೊಂಡು ಹೋಗ್ಬೇಕಾಗಿತ್ತೆ ಅಷ್ಟೇ. ಪೂಂಗುಳ್ಳಿ ಸಾಕು, ನಿಲ್ಲಿಸು. ಏನೋ ಒಂದು ಮನಸ್ಸಲ್ಲಿ ಇರುವ ವ್ಯಕ್ತಿಯಿಂದ ಈ ಥರ ನೀನು ಮಾತಾಡ್ತಾ ಇದೆಯಾ. ಮನಸ್ಸು ಬಂದು ನೀನು ಯೋಚನೆ ಮಾಡಿ ಮಾತಾಡಲಿಲ್ಲ. ನಿನ್ನ ಮನಸ್ಸನ್ನು ಅರಿತುಕೊಳ್ಳದೆ ನಿನ್ನ ಹತ್ರ ನಾನು ಮದುವೆ ಮಾತನ್ನು ಎತ್ತಿದ್ದೆ, ನನ್ನ ತಪ್ಪೇನೆ. ಅದಕ್ಕೆ ಅಂತ ನನ್ನನ್ನು ಕ್ಷಮಿಸ್ಬಿಡು. ದೇವರು ತಾನೇ ನಿನ್ನ ಮನಸ್ಸಿನಲ್ಲಿ ಇರುವ ಕಹಿಯನ್ನು ಓಡಿಸಿ ಶಾಂತಿ ಕೊಟ್ಟು ದಯ ಮಾಡಬೇಕು. ಅದರಿಂದ ನಾನು ಅಲ್ಲೂ ಪಗಲು ಪ್ರಾರ್ಥನೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ. ಕೂತಿದ್ದ ಪೂಂಗುಳ್ಳಿ ದಿಢೀರಂತ ಎದ್ದು ನಿಂತಲು. ಒಡೆಕರೆಯಲ್ಲಿದ್ದಿದ್ದ ಒಂದು ಮರದ ಪಕ್ಕವಾಗಿ ಶಾರ್ಪಾಗಿ ನೋಡಿದ್ಲು. ಸೇಂದನಮ್ಮದನ್ನು ಆ ದಿಕ್ಕನ್ನು ನೋಡಿದ. ಗಿಡಗಳಲ್ಲಿ ಮಧ್ಯದಲ್ಲಿ ಒಂದು ಹೆಣ್ಣಿನ ಮುಖ ಕಾಣಿಸ್ಕೊಂಡಿತ್ತು. ಸೇಂದನಮ್ಮದ ಒಂದು ಕ್ಷಣ ಅಲ್ಲಿ ನಿಂತವಳ ಮುಖದಲ್ಲಿ ತನ್ನ ಅಮ್ಮನನ್ನು ಮೊಗ ಜಾಡೆಯನ್ನು ನೋಡಿ ಹಾಗೆ ತೆಗೆಸಿ ನಿಂತುಬಿಟ್ಟ. ಆಮೇಲೆ ಅವಳು ತನ್ನ ಅಮ್ಮ ಇಲ್ಲ ಅನ್ನೋದನ್ನು ತಿಳ್ಕೊಂಡ. ಬೂದದ ಐಲ್ಯಾಂಡಲ್ಲಿ ಇರುವುದಾಗಿ ಪೂಂಗುಳ್ಳಿ ಹೇಳಿದ್ದ ತನ್ನ ದೊಡ್ಡಮ್ಮಗೆ ಇರಬೇಕು ಅಂತ ಹೇಳಿ ಉಗಿಸ್ಕೊಂಡ. ಪೂಂಗುಳ್ಳಿ ಹಡಗಿನಿಂದ ಹಾಗೆ ಹಾರಿ ಓಡೆಕರೆಯಲ್ಲಿ ದೂಕಿ ಅಲ್ಲಿಂದ ಆ ಹೆಣ್ಣು ಮಗಳನ್ನು ನೋಡಿ ಬೇಗ ಓಡೋದಳು. ಇಷ್ಟರಲ್ಲಿ 17ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 18. ಕಡಕರೆಯಲ್ಲಿ ಒಂದು ಮರದ ಹಿಂದೆ ಅರ್ಧ ಮರೆಯದೇನಿದ್ದ ಮೂಗಿರಾಣಿಯನ್ನು ಪೂಂಗುಳ್ಳಿ ನೋಡಿದ್ಲು. ಅಂದ್ಕೊಳ್ಳದೇ ಇರೋ ಜಾಗದಲ್ಲಿ ಅವಳನ್ನ ಕಂಡಿದ್ದರಿಂದ ಪೂಂಗುಳಿಗೆ ಸ್ವಲ್ಪ ಆಶ್ಚರ್ಯ ಉಂಟಾಯಿತು. ಬೇರೆ ಮನುಷ್ಯರುಗಳನ್ನ ನೋಡೋದರಲ್ಲಿ ಆ ಮೂಗಿರಾಣಿಗೆ ಅಷ್ಟು ಇಷ್ಟ ಇಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ಹಡಗಿನಲ್ಲಿ ಸೇಂದನಮ್ಮದ ಇದ್ದಾನಲ್ಲ, ಅವನ್ನ ಕಂಡು ಒಂದು ವೇಳೆ ಅತ್ತೆ ಓಡಿಬಿಡ್ತಾಳೋ ಅಂತ ಯೋಚನೆ ಅವಳ ಮನಸ್ಸಿನಲ್ಲಿ ತೋಚಿದ ಆ ಕ್ಷಣವೇ ಅವಳ ಅತ್ತೆ ಓಡೋಕ್ಕೆ ಶುರು ಮಾಡಿಬಿಟ್ಲು. ಪೂಂಗುಳಿ ಟಕ್ ಅಂತ ಓಡೆಕರೆಯಲ್ಲಿ ದೂಕಿ ಮೇಡಿನಲ್ಲಿ ಹತ್ತಿ ನೋಡಿದ್ಲು. ಅತ್ತೆ ಸ್ವಲ್ಪ ದೂರದಲ್ಲಿರುವ ಒತ್ತಾಗಿರುವ ಕಾಡುಗಳಲ್ಲಿ ಮರೆಯಾಗಿದ್ದನ್ನು ನೋಡಿದ್ಲು. ಇಷ್ಟರಲ್ಲಿ ಸೇಂದನಮ್ಮದನ್ನು ಕೆರೆಯಲ್ಲಿ ದೂಕಿ ಮೇಡಿನಲ್ಲಿ ಹತ್ತಿ ಪೂಂಗುಳಿ ನಿಂತಿದ್ದ ಜಾಗಕ್ಕೆ ಬಂದು ಸೇರಿದ. ಪೂಂಗುಳಿ ಸ್ವಲ್ಪ ಮುಂಚೆ ಇಲ್ಲಿ ನಿಂತಿದ್ದು ಯಾರು ಅಂತ ಕೇಳಿದ. ನಿನಗೆ ಗೊತ್ತಾಗಲಿಲ್ವ ಅಮ್ಮದ? ನಿಶ್ಚಯವಾಗಿ ಹೇಳೋಕ್ಕಾಗಿರಲಿಲ್ಲ. ಒಂದು ವೇಳೆ ಹೌದು, ನಾನು ಅತ್ತೇನೆ. ನೀನು ಸತ್ತೋಗಿದ್ದಾಗ ಅಂದ್ಕೊಂಡಿದ್ದ ನೀನು ದೊಡ್ಡಮ್ಮನೇ. ಹೌದು, ಅಮ್ಮನ ಜಾಡೆ ಹೋಲಿಕೆ ಸ್ವಲ್ಪ ಇದೆಯಲ್ಲ ಅಂತ ಅನಿಸಿತ್ತು. ಸುಮ್ಮನೆ ಏನಾದರೂ ಹೇಳಬೇಡ. ಚಿಕ್ಕತ್ತೆಗೂ ದೊಡ್ಡತ್ತೆಗೂ ರೂಪದಲ್ಲಿ ಏನೂ ಹೊಂದಾಣಿಕೆ ಇಲ್ಲ, ಗುಣದಲ್ಲಿನ್ನೂ ಹೊಂದಾಣಿಕೆ ಇಲ್ಲ. ಮನೆಯಲ್ಲಿ ಕಟ್ಟಿ ಹಾಕಿರುವ ಹಸುವೆಯಲ್ಲಿ, ಕಾಡಿನಲ್ಲಿ ಸುಯೇಚ್ಛೆಯಾಗಿ ತಿರುಗುವ ಸಿಂಹರಾಣಿಯಲ್ಲಿ. ಸರಿ, ಹಾಗೇ ಇರಲಿ. ಯಾಕೆ ನಿನ್ನ ನೋಡಿದ ತಕ್ಷಣ ಸಿಂಹರಾಣಿ ಓಡೋಗ್ಬಿಟ್ಲು ಅಂತ ಕೇಳಿದ್ಲು. ಪೂಂಗುಳಿ ನಗೆದುಬಿಟ್ಟು, ನನ್ನನ್ನು ಕಂಡು ನೋಡಿ ಓಡಿಲ್ಲ, ನಿನ್ನನ್ನು ನೋಡಿಬಿಟ್ಟೆ ಓಡೋದ್ಲು. ಬೇರೆ ಮನುಷ್ಯರುಗಳನ್ನ ನೋಡೋಕ್ಕೆ ಅವಳಿಗೆ ಇಷ್ಟವಿಲ್ಲದೆ ಇರೋದಿಲ್ಲ ಅಂತಂದ್ಲು. ನಾನು ಬೇರೆ ಮನುಷ್ಯ ಅಲ್ವಲ್ಲ, ಅತ್ತೆಗೆ ಅದು ಗೊತ್ತಿಲ್ಲ ಅಲ್ವಾ? ಗೊತ್ತಿದ್ದರೆ ನಿನ್ನ ನೋಡಿಬಿಟ್ಟು ಹೋಗಲ್ಲ. ಆದರೆ ತಿಳ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾಳೆ. ಪೂಂಗುಳಿ, ಇವಾಗ ಏನು ಮಾಡ್ತೀಯ? ಅತ್ತೆಯನ್ನು ಹುಡುಕೊಂಡು ಹೋಗೋಕ್ಕೆ ಹಿಡಿಯೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರಲ್ಲ. ಯಾತಕ್ಕೋಸ್ಕರ? ದೊಡ್ಡಮ್ಮನ ಸೀದಾ ನೋಡಿ ತಿಳ್ಕೊಳ್ಳೋಕ್ಕೆ. ಯಾತಕ್ಕೋಸ್ಕರ ದೊಡ್ಡಮ್ಮನ ನೀನು ತಿಳ್ಕೊಬೇಕು? ಚೇಂದನಮ್ಮದ ದೊಡ್ಡಮ್ಮನ ಹಳೆಯ ಚರಿತೆಯನ್ನು ಸ್ವಲ್ಪ ಪೂಂಗುಳಿ ಹತ್ರ ತಿಳ್ಕೊಂಡಿರೋದ್ರಿಂದ ಅವಳನ್ನ ನೋಡೋಕ್ಕೆ ಇಂಟ್ರೆಸ್ಟ್ ಆಗಿದ್ದ. ಅಷ್ಟರಲ್ಲಿ ದೊಡ್ಡಮ್ಮ ತನ್ನ ಕಚ್ಚಿಯಿಂದ ಪೂಂಗುಳಿ ಮನಸ್ಸನ್ನು ಬದಲಾಯಿಸೋಕ್ಕೆ ಅವಳು ಹೆಲ್ಪ್ ಮಾಡ್ಬೋದು ಅನ್ನೋ ಆಸೆಯೂ ಅವನಿಗಿತ್ತು. ಎಷ್ಟೊಂದೋ ಕಾರಣಗಳಿದೆ, ಆದರೆ ದೊಡ್ಡಮ್ಮನ ತಿಳ್ಕೊಳ್ಳೋಕ್ಕೆ ಇಷ್ಟಪಡೋದಕ್ಕೆ ಕಾರಣ ಬೇಕಾ ಏನು ಅಂತಂದು
ಪೂಂಗಿಳಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸರಿ ಬಾ ಹೋಗೋಣ, ನಿನ್ನನ್ನು ಕರ್ಕೊಂಡೋದ್ರೆ ದೊಡ್ಡಮ್ಮನ ಹಿಡಿಯೋದು ಸ್ವಲ್ಪ ಪ್ರಯಾಸ ಆಗಿರುತ್ತೆ, ಆದ್ರೂ ಯಾರು ಬಿಡ್ತಾರೆ, ಹಡಗನ್ನು ಇಲ್ಲೇ ಕಟ್ಟಿ ಹಾಕ್ಬಿಟ್ಟು ಹೋಗೋಣ ಅಂತಂದ್ಲು. ಆ ಥರನೇ ಹಡಗನ್ನು ಒಂದು ತಾಳೆ ಹೂವಿನ ಪೊದೆ ಹತ್ರ ಮರೆಯಾಗಿ ಬಿಟ್ಬಿಟ್ಟು ಕಟ್ಟಿನೂ ಹಾಕ್ಬಿಟ್ಟು ಇಬ್ಬರೂ ಕೋಡಿಕೆರೆ ಕಾಡನ್ನು ನೋಡಿ ಹೋದ್ರು. ನಡ್ಕೊಂಡೆ ಸೇಂದ್ರನಂಬದನ್ನು ಪುಂಗಡ್ಲಿ, ದೊಡ್ಡಮ್ಮ ಲಂಕೆ ತೀರಿನಲ್ಲೂ ಬೂದದ ದೀಪಗರ್ಭದಲ್ಲಿ ಇದ್ದಾರೆ ಅಂತ ಹೇಳಿದೆಯಲ್ಲ ಅಂತಂದರು. ಹೌದು, ಕೆಲವೇ ಸಮಯ ಲಂಕೆ ದೀಪಗರ್ಭದಲ್ಲೂ ಕೆಲವೇ ಸಮಯ ಬೂದದ ದೀಪಗರ್ಭದಲ್ಲೂ ಇರ್ತಾಳೆ. ಇಲ್ಲಿ ಯಾವಾಗಲೂ ಬರ್ತಾ ಇರೋದಂತ ಇಲ್ಲ, ಅಪೂರ್ವವಾಗಿ ಬರ್ತಾಳೆ. ನಾನು ತುಂಬ ದಿವಸ ಅವಳನ್ನ ನೋಡಿ ಹೋಗದೇ ಇದ್ದರೆ ಬರ್ತಾಳೆ. ಇವಾಗ ನಾನು ನೋಡೋಕ್ಕೆ ಬಂದಿದ್ದಾಳ, ಈ ಸತಿ ಬೇರೆ ಏನೋ ಕೆಲಸವಾಗಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಬೇರೆ ಏನು ಕೆಲಸ, ಅವಳ ಸೂಗ್ಯರ ಪುತ್ರ ಕಡಲಲ್ಲಿ ಮುಳುಗೋಗ್ಬಿಟ್ಟಿದ್ದಾನ, ತಪ್ಪಿ ಬದುಕಿ ಕರೆ ಬಂದು ಸೇರಿದಾನಂತ ತಿಳ್ಕೊಳಕ್ಕೆ ಬಂದಿರ್ಬೋದು. ಯುವರಾಜ ಅಕ್ಮಲೇರಿ ಹೊರಟಿದ ಮೇಲೆ ಕಡಲಲ್ಲಿ ಬಿರುಗಾಳಿ ಹೊಡೆದಿದ್ದು ಅತ್ತೆಗೆ ಗೊತ್ತಲ್ವ. ಅರುಳರ್ಮ ಇವರ ಸ್ವೀಕಾರ ಪುತ್ರರ. ಹಾಗಾದರೆ ದೊಡ್ಡಮ್ಮನ ಸ್ವಂತ ಮಗ ಯಾರು? ಅದು ತಾನೇ ನನಗೂ ಗೊತ್ತಿಲ್ಲ. ಒಂದು ದಿವಸ ಒಂದು ದಿವಸ ನಾನು ಆ ರಹಸ್ಯವನ್ನು ಹಿಡಿದು ತಿಳ್ಕೊಳ್ತೀನಿ. ಸ್ವಂತ ಮಗ ಉಸಿರೋಡಿದ್ದಾನೋ ಅಲ್ಲ ಸತ್ತೋಗ್ಬಿಟ್ಟಿದ್ದಾನೋ? ಹೌದು, ಅವ್ನು ಇರ್ಬೋದು, ಯಾರಿಗೆ ಗೊತ್ತು ಅಂತ ಹೇಳಿದ್ರು ಪೊಂಗಳಿ. ಸ್ವಲ್ಪ ಹೊತ್ತು ಅಮ್ಮದ ಅತ್ತೆಯನ್ನು ನೋಡಿದೆಯೇ, ನಿಮ್ಮ ಅಮ್ಮನನ್ನು ಮಗ ಹೋಲಿಕೆ ಇರೋದಾಗೆ ಹೇಳಿದೆ, ಬೇರೆ ಯಾರ ಮಗು ಅದು ನಿನಗೆ ಜ್ಞಾಪಕ ಬರ್ತಾ ಅಂತ ಕೇಳಿದ್ಲು. ಏನೂ ಜ್ಞಾಪಕ ಬರೋ ಹಾಗೆ ಇದೆ, ಆದರೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಮೇಘದಲ್ಲಿ ತೆರೆ ಹಾಕಿದ್ದಂಗೆ ಮರೆಸಿದ್ದೆ. ಪಳುವೂರು ಚಿಕ್ಕರಾಣಿನ ನೀನು ನೋಡಿದ್ದು ಅಂತ ಕೆಲವು ಸಮಯ ನೋಡಿದ್ದುಂಟು. ಹೌದು, ನೀನು ಹೇಳಿದ ಮೇಲೆ ಯಾರ ಮುಖ ಹೋಲಿಕೆ ಅಂತ ಗೊತ್ತಾಯಿತು. ನಂದಿನಿ ದೇವಿನ ಮುಖನೇ ಆಶ್ಚರ್ಯವಾಗಿದೆಯಲ್ಲ, ಅದು ಹೇಗೆ ಉಂಟಾಗಿರುತ್ತೆ ಪುಂಗುಳ್ಳಿ? ನೀನು ಹೇಗೆ ಈ ಹೊಂದಾಣಿಕೆಯನ್ನು ಕಂಡಿಡಿದೆ? ಅತ್ತೆಯನ್ನು ಆವಾಗವಾಗ ನಾನು ನೋಡ್ತಾನೇ ಇದ್ದೀನಿ. ಪಳುವೂರು ಚಿಕ್ಕರಾಣಿಯನ್ನು ಸ್ವಲ್ಪ ದಿನಗಳ ಮುಂಚೆ ಇದೇ ಕೋಡಿಕೆರೆಯಲ್ಲಿ ನೋಡಿದ್ದೀನಿ. ಮೊಗದಲ್ಲಿ ಇರುವ ಹೊಂದಾಣಿಕೆಯನ್ನು ನೋಡಿದ ತಕ್ಷಣ ನಂಗೆ ಗೊತ್ತಾಗ್ಬಿಟ್ಟಿತ್ತು. ಕಾರಣ ಏನಾಗಿರುತ್ತೆ ಅದನ್ನು ತಾನೇ ಒಂದು ದಿವಸ ನಾನು ಕಂಡುಹಿಡಿತೀನಿ. ಇವತ್ತು ಅತ್ತೆಯನ್ನು ನೋಡಿದ ತಕ್ಷಣ ಅದ್ರ ಬಗ್ಗೆ ಕೇಳೋಣ ಅಂತ ಇದ್ದೀನಿ. ಅತ್ತೆ ತಾನೇ ಮೂಗಿ ಆಯ್ತಲ್ವಾ, ಹೇಗೆ ಅವಳ ಜೊತೆ ಮಾತಾಡ್ತೀಯ? ನಿನ್ನ ಅಮ್ಮನ ಹತ್ರ ಮಾತಾಡೋದಿಲ್ಲ ಅಂಬುದ ಜಾಡೆಯಿಂದ ಮಾತಾಡ್ತೀನಿ, ಹುಟ್ಟಿದಿಂದ ಅಭ್ಯಾಸ. ಆಗ್ಲೂ ಹೊಸ ವಿಷಯ ಒಂದನ ಬಗ್ಗೆ ಹೇಳುವುದಾಗಿದ್ದರೆ ಕಷ್ಟನೇ. ದೊಡ್ಡತ್ತನೇ ನಾನು ಆಗ್ತಾನೆ ಜಾಡೆಯಿಂದ ಮಾತಾಡ್ಕೊಡ್ತೀವಿ. ಜಾಡೆಯಿಂದ ಮಾತಾಡದೇ ಇರೋದನ್ನು ಚಿತ್ರ ಬರೆದು ನೋಡ್ಕೊಳ್ತೀವಿ. ಒಂದೇ ಕುಟುಂಬದಲ್ಲಿ ಅಕ್ಕ ತಂಗಿ ಇಬ್ಬರೂ ಮೂಗಿಯಾಗಿದ್ದಿದ್ದು ಎಷ್ಟು ಕಷ್ಟವಾದ ವಿಷಯ. ಅವ್ರುಗಳನ್ನ ಹೆತ್ತವ್ರುಗಳಿಗೆ ಅದರಿಂದ ಎಷ್ಟು ಕಷ್ಟವಾಗಿರ್ತೈತೆ. ಅದು ಮಾತ್ರ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಅಕ್ಕನೂ ತಂಗಿನೂ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರಂತೆ. ಅದರಿಂದ ಅಜ್ಜ ದೊಡ್ಡ ಅತ್ತೆಯನ್ನು ಮಾತ್ರ ಕರ್ಕೊಂಡು ಹೋಗಿ ಬೂದದ ದೀಪಗರ್ಭದಲ್ಲಿ ಇರೋ ಹಾಗೆ ಮಾಡಿಬಿಟ್ಟು ಅಲ್ಲೇ ಇದ್ದು ವಾಸ ಮಾಡ್ತಾಯಿದ್ರಂತೆ. ದೊಡ್ಡ ಅತ್ತೆಯ ಹೆಸರಲ್ಲಿ ತಾತಾಗೆ ತುಂಬ ಆಸೆ ಅಂತೆ. ಮಗು ಹುಟ್ಟಿದ ಮೇಲೆ ಅವಳಿಗೆ ರಾಣಿಯಾಗೋ ಯೋಗ ಇತ್ತು ಅಂತ ಯಾರೋ ಜೋಯ್ಸ ಹೇಳಿದ್ನಂತೆ. ಆದರೆ ಮಗು ಮೂಗಿ ಅಂತ ಗೊತ್ತಾದ ಮೇಲೆ ಅವ್ರ ಮನಸ್ಸನ್ನು ವೇದನೆ ತುಂಬ ಜಾಸ್ತಿ ಆಗಿತ್ತಂತೆ. ಈ ಥರ ಮಾತಾಡಿಕೊಂಡೇ ಅವ್ರುಗಳು ಕಾಡು ಒಳಗೆ ತೂರಿದ್ರು. ತುಂಬ ಹೊತ್ತು ಹುಡುಕಿ ಅಲೆದೂ ಮೂಗ್ರಾಣಿಯನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಅಮ್ಮದ, ನೀನು ನನ್ನ ಜೊತೆ ಇರೋದ್ರಿಂದಾನೇ ಅತ್ತೆಯನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ನಿನ್ನನ್ನು ಕಂಡು ಬೇಕು ಅಂತಲೇ ಮರೆ ಮಾಡ್ಕೋತಾಳೆ. ನನ್ನ ಅದೃಷ್ಟ ಅಷ್ಟೇ. ನಾನು ಅಂದ್ಕೊಂಡಿದ್ದು ಯಾವುದೂ ನಡೆಯೋದಿಲ್ಲ. ನಾನು ಹೋಗ್ಲಾ? ಹೇಗೆ ಹೋಗ್ತೀಯ? ಈ ಕಾಡಿನಿಂದ ನಿನ್ನನ್ನು ನಾನು ತಾನೇ ಹೊರಗಡೆ ಕರ್ಕೊಂಡೋಗಿ ಬಿಡಬೇಕು. ಇಂಥ ಸಮಯದಲ್ಲಿ ಒಂದು ಅತಿಶಯವಾದ ಕೂಗಿನ ಧ್ವನಿ ಕಾಡಿಂದ ಬಂದಿತ್ತು. ಅದು ಮನುಷ್ಯನ ಧ್ವನಿಯಾಗಿಯೂ ಇಲ್ಲ, ಮಿರುಗ ಧ್ವನಿಯಾಗಿಯೂ ಇಲ್ಲ. 2-3 ಸತಿ ಆ ಧ್ವನಿ ಕೇಳಿತು. ಆ ಶಬ್ದ ಬಂದಿದ್ದ ದಿಸೆಯನ್ನು ನೋಡಿ ಕೆಲವು ಜಿಂಕೆಗಳು ಹಾರಿಕೊಂಡು ಬಂತು. ಪೂಂಗಳ್ಳಿ ಸ್ವಲ್ಪ ನಿಂತು ಯೋಚನೆ ಮಾಡಿದ್ರು. ಅಮ್ದ, ಸದ್ದು ಮಾಡದೆ ನನ್ನ ಹಿಂದೆನೇ ಹಿಂಬಾಲಿಸ್ಕೊಂಡು ಬಾ ಅಂತ ಹೇಳಿದ್ರು. ಧ್ವನಿ ಬಂದಿದ್ದ ದಿಕ್ಕನ್ನು ನೋಕಿ ಇಬ್ಬರು ಮೆಲ್ಲಗೆ ನಡೆದ್ರು. ಸ್ವಲ್ಪ ಹೊತ್ತಿಗೆಲ್ಲ ಅತಿಶಯವಾದ ದೃಶ್ಯವೊಂದನ್ನು ನೋಡಿದರು. ಆ ಮೂಗಿರಾಣಿ ಒಂದು ಮರದ ಕೊನೆಯಲ್ಲಿ ಜಾರಿಕೊಂಡು ನಿಂತಿದ್ಲು. ಅವಳ ಕೈಯಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಕೊಂಡಿದ್ಲು. ಆಗ ಸುತ್ತಲೂ 7 ಅಂದವಾದ ಜಿಂಕೆಗಳು ನಿಂತಿತ್ತು. ಅವಳ ಕೈಯಿಂದ ಅದನ್ನು ತಿನ್ನೋಕ್ಕೆ ಒಂದಕ್ಕೊಂದು ಪೋಟಿ ಮಾಡಿತ್ತು. ಅವಳ ಹೆಗಲ ಮೇಲೆ ಒಂದು ಚಿಕ್ಕ ಜಿಂಕೆ ಬಂದು ಕೂತ್ಕೊಂಡು ತನ್ನ ಚಿಕ್ಕ ಕಣ್ಣುಗಳಿಂದ ಅವಳ ಮುಖವನ್ನೇ ನೋಡ್ತಾ ಇತ್ತು. ಇಂಥ ಅಪೂರ್ವವಾದ ದೃಷ್ಟಿ ಇದನ್ನು ನೋಡಿ ಪೂಂಗುಳ್ಳಿನ ಅಮುದನ್ನು ಸ್ವಲ್ಪ ಹೊತ್ತು ಹಾಗೇ ಜಾರದೆ ನಿಂತಿದ್ರು. ಆ ಮೂಗಿರಾಣಿ ಹೆಗಲ ಮೇಲಿದ್ದ ಜಿಂಕೆನೇ ಅವ್ರುಗಳನ್ನು ನೋಡಿತು. ನೋಡಿದ ತಕ್ಷಣ ಹೆಗಲ ಮೇಲಿಂದ ಹಾರಿ ಕೆಳಗೆ ದೂಕಿತ್ತು. ಆಮೇಲೆ ಎಲ್ಲ ಜಿಂಕೆಗಳನ್ನು ಅವ್ರುಗಳನ್ನು ನೋಡಿಬಿಡ್ತು. ಎಲ್ಲ ಜಿಂಕೆಗಳು ಅವ್ರುಗಳ ಹತ್ತಿರ ಬಂದಿದ್ದರಿಂದ ಹತ್ರ ಬಂದರೆ ಹಾರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿತ್ತು. ಆದರೆ ಆಮೇಲೆ ಮೂಗಿರಾಣಿನೂ ಅವ್ರುಗಳನ್ನ ನೋಡಿದ್ರು. ಅವಳ ಗಂಟ್ಲಿಂದ ಒಂದು ವಿಚಿತ್ರವಾದ ಧ್ವನಿ ಬಂತು. ಅದನ್ನು ಕೇಳಿದ ತಕ್ಷಣ ಜಿಂಕೆಗಳೆಲ್ಲ ಹಾರಿ ಹೋಗಿ ಓಡೋಗ್ಬಿಡ್ತು.
ಅತ್ತೆಗೆ ಮನುಷ್ಯರುಗಳ ಭಾಷೆಗೆ ಮಾತ್ರ ಗೊತ್ತಿಲ್ಲ, ಮೃಗಗಳ ಭಾಷೆ ಚೆನ್ನಾಗಿ ಗೊತ್ತು ಅಂತ ಪೊಂಗುಳ್ಳಿ ಹೇಳ್ಕೊಂಡೆ ಮೂಗಿರಾಣಿ ಹತ್ರ ಸಮೀಕ್ಷೆ ಮಾಡಿದ್ಲು. ಮೂಗಿರಾಣಿ ಈ ಸತಿ ಓಡಲಿಲ್ಲ, ಪೊಂಗುಳ್ಳಿಯನ್ನು ನೋಡಿ ಬದಲಾಗಿ ಸಿಗ್ನಲ್ ಕೊಟ್ಟಳು. ಪೊಂಗುಳ್ಳಿ ಹತ್ರ ಬಂದ ತಕ್ಷಣ ಮೂಗಿರಾಣಿ ಅವಳನ್ನ ಕಟ್ಟಿ ಮುದ್ದು ಮಾಡಿದಳು. ಚೇಂದನಮ್ಮದ ಸ್ವಲ್ಪ ದೂರದಲ್ಲೇ ನಿಂತಿದ್ದ. ಅತ್ತೆಯನ್ನು ಮೊಮ್ಮಗಳನ್ನು ಸ್ವಲ್ಪ ಹೊತ್ತು ಮೌನ ಭಾಷೆಯಲ್ಲಿ ಮಾತಾಡಿದರು. ಆಮೇಲೆ ಪೂಂಗುಳ್ಳಿ ಅಮುದನನ್ನು ಹತ್ತಿರ ಬರೋ ಹಾಗೆ ಕರೆದಳು. ಮೂಗಿರಾಣಿ ಅವನ ಮೇಲು ಕೀಳು ಕೆಲವೇ ಸತಿ ನೋಡಿಬಿಟ್ಟು ಅವನ ತಲೆ ಮೇಲೆ ಕೈ ಇಟ್ಟು ಆಶೀಸು ಹೇಳೋ ಭಾವನೆಯಲ್ಲಿ ಸ್ವಲ್ಪ ಹೊತ್ತಿದ್ಲು. ಆಮೇಲೆ ಕೈಯನ್ನು ಅವನ ತಲೆಯಿಂದ ಎತ್ಬಿಟ್ಟು ಪೂಂಗುಳ್ಳಿನ ಕೈಯನ್ನು ಎಳ್ಕೊಂಡು ಹೋದ್ಲು. 3 ಜನನೂ ಓಡೆಕರೆಗೆ ಬಂದರು. ಮೂಗಿರಾಣಿ ಅಲ್ಲೇ ಕೂತ್ಕೊಂಡು ಪೂಂಗುಳ್ಳಿಗೆ ಹೋಗಿ ಬರೋ ಹಾಗೆ ಸಿಗ್ನಲ್ ಕೊಟ್ಟಲು. ಪೂಂಗುಳ್ಳಿ, ಬಾ ಅಮುದ, ಮನೆಗೆ ಹೋಗೋಣ, ಅತ್ತೆ ಬರಲ್ವಂತೆ, ಇಲ್ಲೇ ಊಟ ಕೊಂಡು ಬರಬೇಕಂತೆ ಅಂತಂದ್ಲು. ಇಬ್ಬರೂ ಲೈಟ್ ಹೌಸನ್ನು ನೋಡಿ ಹೊಡೆದ್ರು. ಪೂಂಗುಳ್ಳಿ, ನನಗೇನು ಹೇಳ್ತೀಯಾ ಅಂತ ಅಮುದ ಕೇಳ್ದ. ನಿನ್ನ ಜೊತೆ ತಂಜೆಗೆ ಬರೋಣ ಅಂತ ಅನ್ನೋ ಯೋಚನೆ ನನಗಿತ್ತು, ಆದರೆ ಇವಾಗ ಇದು ಸಾಧ್ಯ ಇಲ್ಲ. ಅತ್ತೆಗೆ ಅವರ ಸ್ವೀಕಾರ ಮಗನನ್ನು ನೋಡಬೇಕಂತೆ, ಆದ್ದರಿಂದ ತಿರ್ಗಾ ನಾಗಪಟ್ಟಣ ಪ್ರಯಾಣ ನನಗಿದೆ. ನೀನು ನನ್ನ ಜೊತೆ ಬಂದರೆ ಅತ್ತೆ ತಕ್ಷಣ ಓಡಿ ಮರೆಯಾದ್ರೂ ಆಗ್ಬಿಡ್ತಾಳೆ. ಅವಳ ಹತ್ರ ನಾನು ತಿಳ್ಕೊಬೇಕಾಗಿದ್ದರೆ ವಿವರಗಳನ್ನು ತಿಳ್ಕೊಳಕ್ಕಾಗಲ್ಲ. ಚಂದನಮ್ದವನ್ನ ನೆಟ್ಟುಸಿರ್ಬಿಟ್ಟು, ನನ್ನ ಭಾಗ್ಯ ಅಷ್ಟೇ, ಆದ್ದರಿಂದ ಇವಾಗಲೇ ನಿನ್ನ ಹತ್ರ ನಾನು ಹೇಳ್ಕೊಂಡು ಹೊರಡ್ತೀನಿ ಅಂತಂದ. ಇಲ್ಲ, ಮನೆಗೆ ಬಂದು ಊಟ ಮಾಡಿಬಿಟ್ಟು ನಿನ್ನ ಮಾವ ಮುಂತಾದವರಂತ ಹೇಳ್ಕೊಂಡು ಹೋಗು, ಇಲ್ಲಾಂದರೆ ಅವ್ರುಗಳೆಲ್ಲರೂ ನನ್ನ ಹತ್ರ ಜಗಳಕ್ಕೆ ಬರ್ತಾರೆ. ದಾರಿಯಲ್ಲಿ ಇನ್ನೊಂದು ಜಾಗದಲ್ಲಿ ಒಂದು ಪೊದೆಯನ್ನು ಮರೆಯಲ್ಲಿ ನಿಂತು ಒಂದು ಹೆಣ್ಣು ಒಂದು ಗಂಡು ಮಾತಾಡ್ತಾ ಇರೋದನ್ನು ಅವ್ರು ನೋಡಿದರು. ಆಹಾ, ಅನ್ನಿ ನಮ್ಮ ಅತ್ತಿಗೆ ರಾಕಮ್ಮ ಥರ ಇದೆ, ಇನ್ನೂ ರಹಸ್ಯ ಮಾತು ಮುಗಿದಾಗೇ ಇಲ್ಲ. ಈಗ ಬಂದಿರೋರು ಯಾರು? ಪಾಂಡ್ಯ ದೇಶದ್ದು ಗೂಢಚಾರಿನ, ಬೇರೆ ಯಾರನ್ನ ಅಂತ ಪೂಂಗುಳ್ಳಿ ತನಗೆ ತಾನೇ ಹೇಳ್ಕೊಂಡು ಹೋದ್ಲು. ಆಮೇಲೆ ರಾಕಮ್ಮ ಪೊದೆ ಮರೆಯಿಂದ ಹೊರಗಡೆ ಬಂದಳು. ಪೂಂಗುಳ್ಳಿ ನೋಡಿದ ತಕ್ಷಣ ಸ್ವಲ್ಪ ಸಾಕಾದ್ಲು, ಆದರೆ ಅದನ್ನು ತಕ್ಷಣ ಮರೆ ಮಾಡಿಕೊಂಡು ಬೇಗವಾಗಿ ಅವ್ರುಗಳು ಇದ್ದಿದ್ದ ಜಾಗದ ಥರ ಬಂದಳು. ಪೂಂಗುಳ್ಳಿ, ಇಷ್ಟು ದಿನ ಎಲ್ಲಿ ತೊಲಗಿ ಹೋಗಿದ್ಯಾ? ನಿಮ್ಮ ಅಪ್ಪ ನನ್ನನ್ನು ತುಂಬ ವಿಚಾರಪಟ್ಟು ಹೋದ್ರು ಅಂತಂದು. ಯಾತಕ್ಕೋಸ್ಕರ ವಿಚಾರ ಪಡಬೇಕು? ನಾನು ಮನೆ ಬಿಟ್ಟು ಹೋಗೋದು ಇದೇ ಮೊದಲನೇ ಸತಿನ. ಈ ಸತಿ ನಿಮ್ಮ ಅತ್ತೆ ನಿಮ್ಮ ಮಗನನ್ನು ಕರ್ಕೊಂಡು ಹೋಗ್ಬಿಟ್ರಲ್ವ, ಒಬ್ರಿಗೂ ಹೇಳದೆ ನೀನು ಮದುವೆ ಮಾಡ್ಕೊಂಡು ಬಿಟ್ರಿಯೋ ಅಂತ ವಿಚಾರ. ಅದಕ್ಕೆ ಈ ಥರ ಹುಚ್ಚು ಮಾತಲ್ಲ ನನ್ನ ಹತ್ರ ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಇನ್ನೊಂದು ಸತಿ ಈ ಥರ ಮಾತಾಡಿದೆಯೋ? ಇಲ್ಲ ಹೆಣ್ಣೆ, ಇಲ್ಲ. ನಿನ್ನ ಅತ್ತೆ ಮಗನನ್ನು ಮದುವೆ ಮಾಡ್ಕೊಂಡೇನೋ, ರಾಜಕುಮಾರನ್ನ ಮದುವೆ ಮಾಡ್ಕೊಂಡು ನನಗೆ ಲಂಕೆಯಿಂದ ನಿನ್ನ ದೊಡ್ಡ ಅತ್ತೆ ಬಂದು ನಿನ್ನನ್ನು ಹುಡ್ಕೊಳ್ತಾ ಇದ್ಲು, ಅವಳನ್ನು ನೋಡ್ಬಿಟ್ಟಿಯಾ ಅಂತಂದ್ಲು. ಇಲ್ಲ, ಇನ್ನೂ ನೋಡಲಿಲ್ಲ ಅಂತ ಹೇಳಿದ್ಲು ಪೊಂಗುಳ್ಳಿ. ಮನೆ ಬಂದು ಸೇರೋ ಒಳಗೆ ಚಂದನಮ್ಮನ ಹತ್ರ ಒಟ್ಟಿಯಾಗಿ ಮಾಡೋ ಸಂದರ್ಭ ಸಿಕ್ಕಿದಾಗ ಅಮುದ ಜಾಗ್ರತೆ, ಅತ್ತಿಗೆ ಪಾಂಡ್ಯ ದೇಶದ ಚಂಚುಕಾರಲ್ ದೆಸೆ ಜೊತೆ ಸೇರಿದವಳು, ಅವಳು ನಿನ್ನ ಬಾಯನ್ನು ಕಿತ್ತಕ್ಕೆ ನೋಡ್ತಾಳೆ, ಏನಕ್ಕೂ ಜವಾಬ್ ಹೇಳ್ಬೇಡ ಅಂತಂದ್ಲು. ಇಲ್ಲಿ ನಾನು ಇನ್ನೂ ಸ್ವಲ್ಪ ಹೊತ್ತು ಮೂಗನಾಗೆ ಇದ್ದು ಬಿಡ್ತೀನಿ ಅಂತ ಅಂದ ಚಂದನಮ್ದು. ಆಮೇಲೆ ಅವತ್ತು ಹಗಲಲ್ಲಿ ಪೂಂಗುಳ್ಳಿ ತಿರ್ಗನ್ನು ನಾಗಪಟ್ಟಣಕ್ಕೆ ಹೋಗಿ ತನ್ನ ಓಡವನ್ನು ಸಲ್ಲಿಸಿದ್ಲು. ಹಡಗಿನಲ್ಲಿ ಮೂಗಿರಾಣಿ ಕೂತಿದ್ಲು. ಮೂಗಿರಾಣಿ ಹತ್ರ ಇರುವಾಗ ಪೂಂಗುಳ್ಳಿ ಯಾವಾಗಲೂ ಮನಸ್ಸು ಶಾಂತಿ ಇರೋದು ಅಭ್ಯಾಸ. ಒಂದೇ ಥರ ಫೀಲಿಂಗ್ ಇರುವ ಅವ್ರಗಳ ಮನಸ್ಸು ಒಂದಕ್ಕೊಂದು ಆ ಥರ ಶಾಂತಿಯನ್ನು ಕೊಡೋದುಂಟು. ಆದರೆ ಈ ಸತಿ ಪೂಂಗುಳ್ಳಿ ಮನಸ್ಸಲ್ಲಿ ಅಂಥ ನೆಮ್ಮದಿ ಬಂದಿಲ್ಲ. ಕೆಲವು ದಿನಕ್ಕೆ ಮುಂಚೆ ಅದೇ ಓಡದಲ್ಲಿ ಪೊನ್ನಿಯಿನ್ ಸೆಲ್ವನನ್ನು ಪ್ರಜ್ಞೆ ತಪ್ಪಿದ ಪರಿಸ್ಥಿತಿಯಲ್ಲಿ ಕರ್ಕೊಂಡೋಗಿದ್ದು ಅವಳಿಗೆ ಆವಾಗ ಪದೇ ನೆನಪು ಬಂತು. ಆ ರಾಜಕುಮಾರನನ್ನು ಇನ್ನೊಂದು ರಾಜಕುಮಾರಿ ಹತ್ರ ಸೇರ್ಪಿಸೋದಕ್ಕೆ ಅಷ್ಟು ಕಷ್ಟದಕ್ಕೆ ತಾವು ಪಾಲನದ ಅಂದ್ಕೊಂಡು ಅವಳ ಮನಸ್ಸಿನಲ್ಲಿ ಚುರುಕ್ಕಂತ ವೇದನೆ ಉಂಟಾಯಿತು. ಚಂದನಮ್ದ ಊರಿಗೆ ಹೋಗು ಅಂತ ಹೇಳಿ ಹಿಡಿದು ತಳ್ಳಿದ್ದು ಹಾಗೆ ಕಳಿಸ್ಬಿಟ್ಟಿದ್ದನ್ನು ಅಂದ್ಕೊಂಡಾಗ ಅವಳ ಮನಸ್ಸು ಚಂಚಲ ಆಯಿತು. ಈ ಯೋಚನೆಗಳು ಬಿಟ್ಟರೆ ಅವತ್ತು ಅವಳ ತಂದೆ ತ್ಯಾಗ ಒಟ್ಟಂಗರೆಯರು ಮಾಡಿದ ಎಚ್ಚರಿಕೆ ಆವಾಗವಾಗ ನೆನಪು ಬಂತಾಯಿತ್ತು. ಮಗು, ನಿನ್ನ ಓಡಾಟವನ್ನು ಸ್ವಲ್ಪ ಕಟ್ಟುಕಲ್ಲಿ ಇಟ್ಟುಕೊಂಡ್ರೆ ಚೆನ್ನಾಗಿರುತ್ತೆ. ಯಾರ್ಯಾರೋ ಹೊಸ ಮನುಷ್ಯರುಗಳೆಲ್ಲ ಇಲ್ಲಿ ಬರ್ತಾ ಇದ್ದಾರೆ, ಯಾತಕ್ಕೋಸ್ಕರ ಬರ್ತಾರೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಏನೇನೋ ಸಂಚುಗಳು ನಡೀತಾ ಇದೆ, ಅವುಗಳಲ್ಲಿ ನೀನು ಸಿಕ್ಕಾಕೊಳ್ಳಬೇಡ. ನಮ್ಮ ಕುಟುಂಬ ಯಾವತ್ತಿಗೂ ಸೋಳಕ್ಕೊಳಗೆ ರಾಜಗಳಿಗೆ ಕುಟುಂಬಕ್ಕೆ ಭಾಗಿಯಾಗಿದ್ದು, ಇದನ್ನು ನೀನು ಮರ್ತೋಗ್ಬಿಡ್ಬೇಡ ಅಂತ ತಂದೆ ಹೇಳಿದರು. ತಂದೆಯ ಎಚ್ಚರಿಕೆಯಿಂದ ಅತಿಗೆಯನ್ನು ರಹಸ್ಯವಾದ ನಡವಳಿಕೆಯನ್ನು ಸೇರಿ ಅಣ್ಕೊಂಡಾಗ ಪೂಂಗುಳಿಗೆ ಯಾವತ್ತೂ ಇಲ್ಲದೆ ಇದ್ದರೆ ದಿಗಿಲು ಉಂಟಾಯಿತು. ಒಂದು ವೇಳೆ ಈ ಹೊಸ ಮನುಷ್ಯರುಗಳು ತನ್ನನ್ನು ಹುಡುಕಿಕೊಂಡು ತಾನೇ ಬಂದಿರ್ತಾರೋ, ತನ್ನನ್ನು ಹಿಂಬಾಲಿಸೋದ್ರ ಮೂಲ ಪೊನ್ನಿಯಿನ್ ಸೆಲ್ವನ್ ಜಾಗವನ್ನು ಕಂಡುಹಿಡಿಕೊಂಡು ನೋಡ್ತಾರೋ, ತನ್ಮೂಲಕವಾಗಿ ಇದು ಹೊರಬಿಟ್ರೆ ಹೊರಬಂದರೆ ಎಷ್ಟು ದೊಡ್ಡ ತಪ್ಪಾಗುತ್ತೆ. ಪೂಂಗುಳ್ಳಿ ಮನಸ್ಸು ಕಲಕವನ್ನೇ ಜಾಸ್ತಿ ಮಾಡೋ ಥರ ಓಡೆ ಕರೆಯೋರ ಕಾಡುಗಳಲ್ಲಿ ಸಲಸಲ ಅಂತ ಶಬ್ದ ಕೇಳ್ತಾ ಇತ್ತು. ಆವಾಗ ಗಾಲಿನೇ ಓಡೋದಿಲ್ಲ. 8 ದಿಕ್ಕುಗಳನ್ನು ಸಂಚು ಮಾಡಿಕೊಂಡು ಗಾಲಿಯನ್ನು ಹಿಡ್ಕೊಂಡು ತಡೆದಿಟ್ಟಿರೋ ಹಾಗೆ ಇತ್ತು. ಹಾಗಿರುವಾಗ ಓಡೆಕೆರೆ ಕಾಡುಗಳಲ್ಲಿ ಈ ಸಲಸಲ ಶಬ್ದ ಯಾಕೆ?
ಮೂಗಿರಾಣಿಗೆ ಏನು ತೊಂದರೆ ಒಂದು ಇಲ್ಲ. ಅವಳಿಗೆ ಕಿವಿ ಕೇಳಲ್ಲ, ಆದ್ದರಿಂದ ಆ ಶಬ್ದನೂ ಕೇಳಲ್ಲ. ಅವಳ ಹತ್ರ ಅದ್ರ ಬಗ್ಗೆ ಯೋಚನೆ ಕೇಳೋಕ್ಕಾಗಲ್ಲ. ಆದರೆ ಮೂಗಿರಾಣಿಗೆ ಅದೃಶ್ಯವಾದ ಬೇರೆ ಕೆಲವು ಶಕ್ತಿಗಳುಂಟು. ಕಣ್ಣಿಂದ ನೋಡಿನೂ ಕಿವಿಯಿಂದ ಕೇಳಿನೂ ತಿಳ್ಕೊಳ್ಳೋಕ್ಕಾಗುವ ವಿಷಯಗಳೇ ಆರನೇ ಬುದ್ಧಿಯಿಂದ ಹೆಲ್ಪ್ಕೊಂಡು ಅವಳು ಕಂಡುಹಿಡಿತಾಳೆ. ಅವಳು ಅರಿದೇ ಇರುವ ಅಪಾಯ ಏನು, ತನ್ನನ್ನು ಹತ್ರ ಬರೋಕ್ಕಾಗಲ್ಲ ಅಲ್ವಾ. ಇದೇನು ಅತ್ತೇನು ವಿಚಾರದಿಂದ ಆವಾಗ ಒಡೆಕರೆಯನ್ನು ನೋಡ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಅಪಾಯ ಏನಾದರೂ ಬರ್ತಾ ಇದೆಯಾ? ಅತ್ತೆ ಒಡೆಕರೆಯನ್ನು ಆವಾಗವಾಗ ನೋಡೋ ಕಾರಣ ಬೇಗ ಅರ್ಥ ಹೊರಗೆ ಬಂತು. ಪೂಂಗಳ್ಳಿನ ವಿಚಾರವನ್ನು ಅದು ಹೋಗಲಾಡಿಸೋ ಥರ ಇತ್ತು. ಒಂದೇ ಕಡೆ 5-6 ಜಿಂಕೆಗಳು ಒಡೆಕರೆ ಪೊದೆಗಳ ಮಧ್ಯದಲ್ಲಿ ಗೊತ್ತಾಗದೆ ನಿಂತು ಹಡಗನ್ನು ನೋಡಿತ್ತು. ಇಲ್ಲ, ಹಡಗನ್ನು ನೋಡಿಲ್ಲ, ಮೂಗಿರಾಣಿ ನೋಡಿತ್ತು. ಆಹಾ, ಜಿಂಕೆಗಳ ಹಾಗೆ ಅಂದವಾದ ಪ್ರಾಣಿಗಳು ಲೋಕದಲ್ಲಿ ಬೇರೆ ಏನೂ ಇಲ್ಲ. ಜಿಂಕೆಗಳನ್ನು ಹುಟ್ಟಿಸಿದ ದೇವರು ಯಾಕೆ ಮನುಷ್ಯರುಗಳನ್ನು ಹುಟ್ಟಿಸಿದಾರೋ ಗೊತ್ತಿಲ್ಲ. ಚಂಡಾಳ ಮನುಷ್ಯರುಗಳು ಎಷ್ಟೊಂದು ಅಂದವಾದ ಪ್ರಾಣಿಗಳನ್ನು ಬೇಟೆಯಾಡಿ ಕೊಂದೂ ಇದ್ದಾರೆ ಅಲ್ವಾ. ಜಿಂಕೆಗಳನ್ನು ನೋಡಿ ಅವುಗಳ ಅಂದವನ್ನು ನೋಡಿ ಅತಿಶಯ ಮಾಡಿಕೊಂಡಿದ್ದ ಪುಂಗುಳ್ಳಿ ಕೈಗಳು ಬೇಗ ತುಡುಪು ಹಾಕೋದನ್ನು ನಿಲ್ಲಿಸಿತ್ತು. ಹಡಗು ನಿಂತಿತ್ತು. ಮೂಗಿರಾಣಿನ ಗಂಟಲಿಂದ ವಿಚಿತ್ರವಾದ ಒಂದು ಧ್ವನಿ ಬಂತು. ಅದು ಆವತ್ತು ಬೆಳಗ್ಗೆ ಕೇಳಿದ ಧ್ವನಿ ಥರ ಇಲ್ಲ, ಆದರೆ ಅದರಲ್ಲಿ ದಿಗಿಲು ಎಚ್ಚರಿಕೆಯನ್ನು ಇತ್ತು. ಅದನ್ನು ಕೇಳಿದ್ದ ಜಿಂಕೆಗಳನ್ನು ದಿಗಿಲಾಗಿ ತಿರ್ಗಾ ಓಡೋಕ್ಕೆ ಶುರುವಾಯಿತು. ಅದೇ ಕ್ಷಣದಲ್ಲಿ ಎಲ್ಲೋ ಮರೆಯಾದ ಜಾಗದಿಂದ ಒಂದು ಅಂಬು ವಿರ್ರಂತ ಬಂದು ಒಂದು ಜಿಂಕೆ ಮೇಲೆ ಚಿಕ್ಕಿಸ್ತು. ಅದನ್ನು ಅದು ತಕ್ಷಣ ಆ ಜಿಂಕೆ ಸೋಗದಿಂದ ಅಡ್ತಾ ಇತ್ತು. ಮೂಗಿರಾಣಿ ಹಡಗಲಿಂದ ಕೆರೆಯಲ್ಲಿ ಹಾರಿ ಹೋಗಿ ಗಾಯವಾಗಿದ್ದ ಜಿಂಕೆಯನ್ನು ನೋಡಿ ಓಡಿದ್ಲು. ಆ ಜಿಂಕೆಯನ್ನು ಸಮೀಪವನ್ನು ಬಂದಿದ್ದ ಅದೇ ಸಮಯದಲ್ಲಿ 4 ಕಡೆಯಿಂದನೂ ಪೊದೆಗಳಲ್ಲೂ ಸಲಸಲ ಅಂತ ಶಬ್ದ ಉಂಟಾಯಿತು. ಮರುಕ್ಷಣ 7-8 ಜನ ಬಂದು ಅವಳನ್ನು ಸುತ್ತಕೊಂಡ್ರು. ಅವ್ರ ಕೈಯಲ್ಲಿ ವೇಲಾಯುಧಗಳಿತ್ತು. ಸ್ವಲ್ಪ ದೂರದಲ್ಲಿ ಅವ್ರಗಳಿಗೆ ದಾರಿ ತೋರಿಸ್ಕೊಂಡು ಬಂದಿದ್ದ ರಾಕಮ್ಮಳನ್ನು ಸಿಕ್ಕಿದ್ಲು. ಮೂಗಿರಾಣಿ ತಪ್ಪಿ ಓಡೋಕ್ಕೆ ನೋಡಿದ್ಲು, ಆಗಲಿಲ್ಲ. ತಪ್ಪಿ ಓಡೋದು ಆಗದೇ ಇರೋ ಕೆಲಸ ಅಂತ ಗೊತ್ತಾದ ತಕ್ಷಣ ಮೂಗಿರಾಣಿ ಸುಮ್ಮನೆ ನಿಂತುಬಿಟ್ಟಿದ್ಲು. 2 ಜನ ಹತ್ತಿರ ಬಂದು ಅವಳು ಕೈಗಳನ್ನು ದಾರದಿಂದ ಹಂಗೆ ಕಟ್ಟಿದ್ರು. ಇಷ್ಟನ್ನು ಪೂಂಗುಳಿ ನೋಡ್ತಾ ಇರುವಾಗಲೇ ಕೆಲವು ನಿಮಿಷಗಳಲ್ಲೇ ನಡೆದುಬಿಡ್ತು. ಮೂಗಿರಾಣಿಯನ್ನು ಕೈಗಳನ್ನ ದಾರದಿಂದ ಕಟ್ತಾರೆ ಅನ್ನೋದನ್ನು ಗೊತ್ತಾದ ತಕ್ಷಣ ಪೂಂಗುಳಿ ಹಡಗಲಿಂದ ಹಾರಿಕೊಂಡು ಕೂಕ್ಕೊಂಡು ಓಡಿದ್ಲು. ಕೈಲಿದ್ದ ತುಡುಪನ್ನು ಎತ್ಕೊಂಡು ಬಂದಳು. ಮೂಗಿರಾಣಿಯನ್ನು ಸುತ್ತಿ ನಿಂತವಳು 5-6 ಜನ ಪೂಂಗುಳಿಯನ್ನು ನೋಡಿ ಓಡಿ ಬಂದರು. ಅವಳನ್ನು ಹಿಡಿದು ಎಳ್ಕೊಂಡು ಹೋಗಿ ಹಡಗಿನಲ್ಲಿ ಎತ್ತಾಕೊಂಡು ದಾರದಿಂದ ಚೆನ್ನಾಗಿ ಕಟ್ಟಾಕ್ಬಿಟ್ರು. ಆಮೇಲೆ ತಿರುಗಿ ಹೋದರು. ಅವರುಗಳ ಜೊತೆ ಸಾವಧಾನವಾಗಿ ಬಂದಿದ್ದ ಮೂಗಿರಾಣಿಯನ್ನು ಕರ್ಕೊಂಡು ಕೆಲವೇ ಕ್ಷಣದಲ್ಲಿ ಮರೆಯಾಗಿಬಿಟ್ರು. ಇಷ್ಟರಲ್ಲಿ 18ನೇ ಸಂಚಿಕೆ ಮುಗಿ